ಹೆಲೋ ವಿದ್ಯಾರ್ಥಿಗಳೇ, ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ. ಇವತ್ತು ನಾನು UPSC ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಬರೋ CSAT ಪೇಪರ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ. ಸೊ UPSC CSAT ಪೇಪರ್ ಕಳೆದ 2-3 ವರ್ಷಗಳಿಂದ ನೋಡಿದರೆ ತುಂಬ ಡಿಫಿಕಲ್ಟಾಗಿ ಬರ್ತಿದೆ. ನೀವು ಕೇಳಿರಬಹುದು, ಈವನ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬಂದಿರೋ ಆಸ್ಪಿರೆಂಟ್ಸ್ ಕೂಡ CSAT ಪೇಪರಲ್ಲಿ ಫೇಲ್ ಆಗ್ತಿದ್ದಾರೆ. ಇದು ಯಾಕೆ ಅಂತ ಪ್ರಶ್ನೆ ಮಾಡಬೇಕಾದ್ರೆ ಮೊದಲು ನಾವು ಈ CSAT ಪೇಪರ್ದು ಟ್ರೆಂಡ್ ಹೇಗಿದೆ ಓವರ್ ದ ಇಯರ್ಸ್ ಇದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ CSAT ಪೇಪರ್ ಯಾಕೆ ಕಷ್ಟ ಆಗ್ತಿದೆ ಅಂತ. CSAT ಪೇಪರಲ್ಲಿ ಇರೋ 80 ಕ್ವೆಶನ್ಗಳಲ್ಲಿ ಎಲ್ಲ ಕ್ವೆಶನ್ಗಳು ಕಷ್ಟ ಇರಲ್ಲ. ಆದರೆ ವಿದ್ಯಾರ್ಥಿಗಳ ಪರಿಶ್ರಮ ಒಂದು ಸ್ವಲ್ಪ CSAT ಪೇಪರಲ್ಲಿ ಕಡಿಮೆ ಆಗಿರೋದ್ರಿಂದ ಅದು ಕಷ್ಟ ಅಂತ ಅನಿಸ್ತಿದೆ. ಹಾಗಾಗಿ ಸುಮಾರು ಜನ ಸ್ಟೂಡೆಂಟ್ಸು 2023 ಪ್ರಿಲಿಮ್ಸ್ ಪೇಪರಲ್ಲಿ ನೋಡಿದ್ರೆ CSATಲ್ಲೇ ಫೇಲ್ ಆಗಿದ್ದಾರೆ. ಇವಾಗ ಫಸ್ಟ್ ನೀವು CSAT ಟ್ರೆಂಡ್ ನೋಡೋದಾದರೆ, CSAT ಇಂಟ್ರೊಡ್ಯೂಸ್ ಆಗಿದ್ದು 2011ರಲ್ಲಿ. ಇದಕ್ಕಿಂತ ಮುಂಚೆ 2010 ಮತ್ತು ಅದಕ್ಕಿಂತ ಮುಂಚೆ ಈ ಸಿವಿಲ್ ಸರ್ವಿಸ್ ಎಕ್ಸಾಮಲ್ಲಿ ನಿಮಗೆ CSAT ಪೇಪರ್ ಇರಲೇ ಇಲ್ಲ ಪ್ರಿಲಿಮ್ಸಲ್ಲಿ. ಆವಾಗ ಬರೀ GS ಪೇಪರ್ ಆ್ಯಂಡ್ ಒಂದು ಆಪ್ಷನಲ್ ಪೇಪರ್ ಇರೋದು ಫಾರ್ ಪ್ರಿಲಿಮ್ಸ್. ಅದ್ರ ಬೇಸಿಸ್ ಮೇಲೆ ನಿಮಗೆ ಕಟ್ ಆಫ್ನ ಡಿಸೈಡ್ ಮಾಡೋರು. 2011ರಲ್ಲಿ UPSC ಒಂದು ಕಮಿಟಿಯ ಅದರ ರೆಕಮೆಂಡೇಷನ್ಸ್ ಆಧಾರದ ಮೇಲೆ ಈ ಆಪ್ಟಿಟ್ಯೂಡ್ ಅನ್ನೋ ಪೇಪರ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈಗ ಮೊದಲನೇದಾಗಿ ಆಪ್ಟಿಟ್ಯೂಡ್ ಅಂತ ಅಂದರೆ ಅರ್ಥ ಏನು? ಆಪ್ಟಿಟ್ಯೂಡ್ ಒಬ್ಬ IAS ಆಫೀಸರ್ ಅಥವಾ IPS ಆಫೀಸರ್ಗೆ ಯಾಕೆ ಬೇಕು ಅನ್ನೋದನ್ನು ನೋಡೋದಾದರೆ ನೋಡಿ, ಆಪ್ಟಿಟ್ಯೂಡ್ ಅಂತ ಅಂದರೆ ಯಾವುದೇ ಒಬ್ಬ ಪರ್ಸನ್ ಒಂದು ಪೊಸಿಷನ್ನಲ್ಲಿ ಕೂರಬೇಕು ಅಥವಾ ಒಂದು ಪೊಸಿಷನ್ನ ಹೋಲ್ಡ್ ಮಾಡಬೇಕು ಅಂತ ಅಂದರೆ ಅವರಿಗೆ ಯಾವ ಥರ ಸ್ಕಿಲ್ಸ್ ಬೇಕು ಅದನ್ನು ನಾವು ಆಪ್ಟಿಟ್ಯೂಡ್ ಅಂತ ಹೇಳ್ತೀವಿ. ಈ ಆಪ್ಟಿಟ್ಯೂಡ್ ಪೇಪರಲ್ಲಿ ನಿಮಗೆ ಸಿಲೆಬಸ್ಸಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಇದೆ, ಬೇಸಿಕ್ ಮ್ಯಾಥ್ಸ್ ಇದೆ, ಲಾಜಿಕಲ್ ರೀಸನಿಂಗ್ ಇದೆ, ದೆನ್ ರೀಡಿಂಗ್ ಕಾಂಪ್ರಿಹೆನ್ಷನ್, ಇಂಗ್ಲೀಷ್ ರಿಲೇಟೆಡ್ ಪ್ಯಾಸೇಜಸ್ನ ಅರ್ಥ ಮಾಡ್ಕೊಳ್ಳೋ ಎಬಿಲಿಟಿನ ಚೆಕ್ ಮಾಡ್ತಾರೆ. ಯಾಕೆ ಇದೆಲ್ಲ ಬೇಕು ಒಬ್ಬ IAS ಅಥವಾ IPS ಆಫೀಸರ್ಗೆ ಅಂತ ಅಂದರೆ, ನೀವು ಯೋಚನೆ ಮಾಡಿ, ಒಬ್ಬ IAS ಆಫೀಸರ್ ಒಂದು ಡಿಸ್ಟಿಕ್ನ ಅಡ್ಮಿನಿಸ್ಟ್ರೇಟ್ ಮಾಡ್ತಿರುವಾಗ ಅವರು ಇಡೀ ಜಗತ್ತಿನ ಜೊತೆ ಅವರು ಕಮ್ಯುನಿಕೇಟ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಯಾವುದೊಂದು ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡ್ತಿರ್ಬೋದು, ವರ್ಲ್ಡ್ ಬ್ಯಾಂಕಿಂದ ಯಾರೋ ಬಂದು ಸರ್ವೆ ಮಾಡ್ತಿರ್ಬೋದು, ಅಥವಾ ಏನು ಫಂಡ್ ಮಾಡಿರ್ತೀರಿ, ಯಾವುದೋ ಒಂದು ಯಾವುದೋ ಒಂದು CSR ಆ್ಯಕ್ಟಿವಿಟೀಸ್ದೆ ಫಂಡ್ ಬಂದಿರುತ್ತೆ ಅಂದ್ಕೊಳ್ಳಿ, ಅದನ್ನು ಯೂಸ್ ಮಾಡ್ತಿರ್ಬೋದು. ಸೊ ಆವಾಗ ನೀವು ವರ್ಲ್ಡ್ ಜೊತೆ ಕಮ್ಯುನಿಕೇಟ್ ಮಾಡಬೇಕು. ಆವಾಗ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಬೇಕೇ ಬೇಕು. ನೀವು ಕರ್ನಾಟಕದಲ್ಲೇ ಇದ್ರೂ ನೀವು ಸೆಂಟ್ರಲ್ ಗೌರ್ಮೆಂಟ್ ಜೊತೆ ಕಮ್ಯುನಿಕೇಟ್ ಮಾಡಬೇಕಂದ್ರೆ ಇಂಗ್ಲೀಷ್ ಬೇಕು, ವರ್ಲ್ಡ್ ಆರ್ಗನೈಸೇಷನ್ ಜೊತೆ ಕಮ್ಯುನಿಕೇಟ್ ಮಾಡಬೇಕಂದ್ರೆ ಇಂಗ್ಲೀಷ್ ಬೇಕು. ಹಾಗಾಗಿ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಥವಾ ಕಾಂಪ್ರಿಹೆನ್ಷನ್ ಸ್ಕಿಲ್ಸ್ ಚೆಕ್ ಮಾಡೋಕ್ಕೆ ಈ ಪೇಪರ್ ಇರೋದು. ಹಾಗಾಗಿನೇ ಯು ವಿಲ್ ಹ್ಯಾವ್ ನೋಡಿ, ಬೇಸಿಕ್ ನ್ಯೂಮರಸಿ ಅಂತ ಸಿಲೆಬಸ್ಸಲ್ಲಿ ಟರ್ಮ್ ಇದೆ, ಇದೂ ನಿಮಗೆ ಬೇಕು. ಬೇಸಿಕ್ ಮ್ಯಾಥ್ ಆಗಿರ್ಬೋದು. ಇದೆಲ್ಲ ಯಾಕೆ ಬೇಕು ಅಂದರೆ, ನೀವೇ ಯೋಚನೆ ಮಾಡಿ, ಒಬ್ಬ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಒಂದು ಡಿಸ್ಟ್ರಿಕ್ನ ಅಡ್ಮಿನಿಸ್ಟ್ರೇಟ್ ಮಾಡ್ತೀರ ಅಂದಾಗ ಅವರಿಗೆ ಆ ಡಿಸ್ಟ್ರಿಕ್ಕಲ್ಲಿ ಪಾಪ್ಯುಲೇಷನ್ ಎಷ್ಟಿದೆ, ಎಷ್ಟು ಫಂಡ್ಸ್ ಬರ್ತಿದೆ, ಎಷ್ಟು ಎಕ್ಸ್ಪೆಂಡಿಚರ್ ಮಾಡ್ತಿದ್ದೀವಿ, ಇವುಗಳೆಲ್ಲ ಬಗ್ಗೆ ಅಟ್ಲೀಸ್ಟ್ ಆ ಬೇಸಿಕ್ ಕ್ಯಾಲ್ಕುಲೇಷನ್ ಗೊತ್ತಿರಬೇಕಲ್ವಾ. ಹಾಗಾಗಿ ಈ ಸ್ಕಿಲ್ಸ್ನ ಚೆಕ್ ಮಾಡಬೇಕು ಅಂತ ಹೇಳ್ಬಿಟ್ಟು CSAT ಪೇಪರ್ನ 2011ರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ನೀವು 2011ರಿಂದ 2014ವರೆಗೂ 4 ವರ್ಷಗಳ ಕಾಲ ನೀವು ನೋಡಿದ್ರೆ ಫೈನಲ್ ಲಿಸ್ಟಲ್ಲಿ ಫ್ರಮ್ 2011 to 14 ಫೈನಲ್ ಲಿಸ್ಟಲ್ಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಯಾರು ಕ್ಲಿಯರ್ ಮಾಡಿದ್ರು ಅದೆಲ್ಲ ಮೋಸ್ಟ್ ಆಫ್ ದಮ್ ಇಂಜಿನಿಯರ್ಸ್ ಇದ್ದರು. ಹಾಗಾಗಿ ಇದು ಒಂದು ಸ್ವಲ್ಪ ಇಂಜಿನಿಯರ್ಸ್ಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡೋ ಥರ ಇತ್ತು CSAT ಪೇಪರ್. ಹಾಗಾಗಿ ಸುಮಾರು ಜನ ಇದನ್ನು ಅಪೋಸ್ ಮಾಡಿದ್ರು, CSAT ಪೇಪರ್ ಇಸ್ ಡಿಸ್ಕ್ರಿಮಿನೇಟಿಂಗ್ ಅಂತ. ಸೊ ಜೆನ್ಯೂನ್ ಕ್ಯಾಂಡಿಡೇಟ್ಸ್, ಲೆಟ್ಸ್ ಸೇ ಫ್ರಮ್ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಕಾಮರ್ಸ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಇವರಿಗೆಲ್ಲ ಡಿಸ್ಕ್ರಿಮಿನೇಷನ್ ಆಗ್ತಿದೆ ಬಿಕಾಸ್ ಆಫ್ CSAT ಪೇಪರ್ ಅಂತ ಸುಮಾರು ಜನ ಅವರ ವಾಯ್ಸ್ನ ರೈಸ್ ಮಾಡ್ತಾರೆ. ಹಾಗಾಗಿ 2015ರಲ್ಲಿ ಅಗೇನ್ UPSC ಏನು ಮಾಡುತ್ತೆ, ಈ CSAT ಪೇಪರ್ನ ಕ್ವಾಲಿಫೈಯಿಂಗ್ ಪೇಪರ್ ಅಂತ ಡಿಸೈಡ್ ಮಾಡ್ತಾರೆ. ಸೊ ದಿಸ್ ಇಸ್ ಅ ಕ್ವಾಲಿಫೈಯಿಂಗ್ ಪೇಪರ್ ಅಂದರೆ ಈ ಪೇಪರ್ನ ಬರೀ ಪಾಸ್ ಮಾಡಿದರೆ ಸಾಕು ಅಂತ. ಅವರು ಈ ಪೇಪರಲ್ಲಿ 33% ಆಫ್ ದ ಮಾರ್ಕ್ಸ್ ತೆಗಿಬೇಕು ಔಟ್ ಆಫ್ 200 ಮಾರ್ಕ್ಸ್ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು? 33% ಅಂದರೆ 67 ಮಾರ್ಕ್ಸ್ ತೆಗಿಬೇಕು, 66.66 ಬರುತ್ತೆ, 67 ಮಾರ್ಕ್ಸ್ ತೆಗಿಬೇಕು ಅಂತ ಹೇಳ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲರೂ ಸ್ಟೂಡೆಂಟ್ಸು
ಸ್ವಲ್ಪ ಖುಷಿ ಆಗುತ್ತೆ ಎಲ್ರಿಗೂ, ಬಿಕಾಸ್ ಬರೀ 67 ಮಾರ್ಕ್ಸ್ ತೆಗಿಬೇಕು ಈ ಪೇಪರಲ್ಲಿ, ಸೊ ವಿಚ್ ಈಸ್ ಮ್ಯಾನೇಜಬಲ್ ಅಂತ ಅಂದ್ಕೊಂಡ್ರು. ಇದೇನಾಯ್ತಂದರೆ ಓವರ್ ದ ಇಯರ್ಸ್ ಇಫ್ ಯು ಸಿ 2015ರಿಂದ ಏನಾಯಿತು ಅಂದರೆ 2015ರಲ್ಲಿ ಇದನ್ನು ಕ್ವಾಲಿಫೈಯಿಂಗ್ ಪೇಪರ್ ಮಾಡಿದ್ರು, ನೀವು ಬರೀ 67 ಮಾರ್ಕ್ಸ್ ತೊಗೊಂಡ್ರೆ ಸಾಕು ಅಂತ UPSC ಡಿಕ್ಲೇರ್ ಮಾಡುತ್ತೆ. ಸೊ ಅಲ್ಲಿಂದ CSAT ಪೇಪರ್ ತುಂಬ ಜನ ಎಲ್ಲರೂ ಅದನ್ನು ಅಷ್ಟೊಂದು ಸೀರಿಯಸ್ಸಾಗಿ ಕನ್ಸಿಡರ್ ಮಾಡ್ತಿರ್ಲಿಲ್ಲ, ಬಿಕಾಸ್ ಬರೀ 33% ಮಾರ್ಕ್ಸ್ ತೆಗಿಬೇಕು, ನಾವು ಸ್ಕೂಲ್ ಕಾಲೇಜಲ್ಲೇ 35% 40% ಮಾರ್ಕ್ಸ್ ಏನು ಪಾಸಿಂಗ್ ಮಾರ್ಕ್ಸ್ ಇತ್ತು ಅದನ್ನೆಲ್ಲ ಈಸಿಯಾಗಿ ಕ್ಲಿಯರ್ ಮಾಡ್ಕೊಂಬಂದಿದ್ವಿ, ಸೊ ಇದು ಎಲ್ರಿಗೂ ಈಸಿ ಆಗುತ್ತೆ ಅಂತ ಅಂದ್ಕೊಂಡ್ರು. ಸೊ 2015ರಿಂದ ಸಮ್ವೇರ್ ಅರೌಂಡ್ 2019ವರೆಗೂ ನೀವು ನೋಡಿದ್ರೆ ಈ 4 to 5 ಇಯರ್ಸಲ್ಲಿ CSAT ಪೇಪರ್ ವಾಸ್ ಮಾಡ್ರೇಟ್ ಪೇಪರ್, ಅಂದರೆ ತುಂಬ ಈಸಿನೂ ಇರಲಿಲ್ಲ, ತುಂಬ ಕಷ್ಟನೂ ಇರಲಿಲ್ಲ, ಮಾಡ್ರೇಟ್ ಆಗಿತ್ತು. ಮೋಸ್ಟ್ ಆಫ್ ದಮ್ ಕ್ಲಿಯರ್ ಮಾಡ್ತಿದ್ರು, ಯಾರು ಸೀರಿಯಸ್ ಆಗಿ ಅಟ್ಲೀಸ್ಟ್ 1-2 ಮಂತ್ಸ್ ಪ್ರಾಕ್ಟೀಸ್ ಮಾಡ್ತಿದ್ರು ಅವರೆಲ್ಲರೂ ಈಸಿಯಾಗಿ ಕ್ಲಿಯರ್ ಮಾಡ್ತಿದ್ರು. ಸೊ ತುಂಬ ಜನಕ್ಕೆ ಇದು ಯಾವುದು ಇಶ್ಯೂ ಆಗಿಲ್ಲ ಟಿಲ್ 2019. ಇಫ್ ಯು ಸಿ ಫ್ರಮ್ 2020 to 2023 ಈ 4 ವರ್ಷಗಳ ಪೇಪರ್ ನೋಡಿದ್ರೆ CSAT ಪೇಪರ್ನ UPSC ಸ್ಲೋ ಆಗಿ ಡಿಫಿಕಲ್ಟ್ ಮಾಡ್ತಾ ಬಂದಿದೆ. 2023 ಪೇಪರ್ ನೋಡಿದ್ರೆ ನೀವು ನೋಡಿರ್ಬೋದು, ಸುಮಾರು ಜನ ಆಸ್ಪಿರೆಂಟ್ಸು ಈವನ್ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಕೂಡ ಹಾಕಿದ್ದಾರೆ. CSAT ಪೇಪರ್ ಸಿಲೆಬಸ್ ಏನು ಹೇಳಿದ್ದಾರೆ, ದ ಸ್ಕಿಲ್ಸ್ ಇನ್ ಮ್ಯಾಥ್ಸ್ ಅಥವಾ ಬೇಸಿಕ್ ಆಪ್ಟಿಟ್ಯೂಡ್ನ ಚೆಕ್ ಮಾಡೋದು ಟಿಲ್ 10th or 12th ಸ್ಟೂಡೆಂಟ್ಗೆ ಏನು ಸ್ಕಿಲ್ಸ್ ಬೇಕು ಅದನ್ನು ಚೆಕ್ ಮಾಡ್ತೀವಿ ಅಂತ, ಆದರೆ ಇದು ಗ್ರ್ಯಾಜುಯೇಷನ್ ಲೆವೆಲ್ ಇದೆ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಲೆವೆಲ್ ಇದೆ ಅಂತ ಹೇಳಿಬಿಟ್ಟು ಸುಮಾರು ಜನ ಸುಪ್ರೀಂ ಕೋರ್ಟಲ್ಲಿ ಕೇಸು ಹಾಕಿದ್ದಾರೆ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಮಾಡಬೇಕಾದ್ರೆ CSAT ಪೇಪರ್ ಡಿಫಿಕಲ್ಟ್ ಆಗ್ತಿದೆ, ಹೌದು, ನಾನು ಅಗ್ರಿ ಮಾಡ್ತೀನಿ. ಆದರೆ ಈ 80 ಕ್ವೆಶನ್ಸ್ ಏನಿರುತ್ತೆ, 80 ಕ್ವೆಶನಲ್ಲಿ 80 ಕ್ವೆಶನ್ಸು ಕಷ್ಟ ಇಲ್ಲ. ಏನಾಗಿದೆ ಅಂತಂದರೆ 2015ರಿಂದ ಯಾವಾಗ ಕ್ವಾಲಿಫೈಯಿಂಗ್ ಪೇಪರ್ ಆಯ್ತಲ್ಲ, ಎಲ್ಲ ಸ್ಟೂಡೆಂಟ್ಸು ಅಥವಾ ಆಸ್ಪಿರೆಂಟ್ಸು ಅವ್ರದ್ದು ಏಮ್ ಏನಿದೆ ಅಂದರೆ 67 ಮಾರ್ಕ್ಸ್ ತೆಗೆದ್ರೆ ನಾನು ಈ ಪೇಪರ್ನ ಕ್ಲಿಯರ್ ಮಾಡ್ಬೋದು. ಸೊ ಅವರು ಟಾರ್ಗೆಟ್ ಏನಾಯಿತು 67 ಮಾರ್ಕ್ಸ್ ಆಯಿತು. ಆವಾಗೇನಾಯಿತು, ನಿಮಗೆ ಗೊತ್ತು, ಯಾವಾಗ ನಿಮ್ಮ ಟಾರ್ಗೆಟ್ಟು 67 ಮಾರ್ಕ್ಸ್ ಅಂತ ಬರುತ್ತೋ ನಿಮಗೆ ಡೆಫಿನೆಟ್ಲಿ ಎಕ್ಸಾಮಲ್ಲಿ ಅದಕ್ಕಿಂತ ಕಡಿಮೆನೇ ಬರುತ್ತೆ. ಯಾಕಂದರೆ ಹ್ಯೂಮನ್ ಪ್ರೊಡಕ್ಟಿವಿಟಿ ಏನಿರುತ್ತಲ್ಲ, ನೋಡಿ ಇವತ್ತು ನೀವು ಲೆಟ್ಸೇ ಒಂದು 5 ಚಾಪ್ಟರ್ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಕೊನೆಗೆ ನೀವು ಎಷ್ಟು ಚಾಪ್ಟರ್ ಕಂಪ್ಲೀಟ್ ಮಾಡಿರ್ತಾರೆ, ಮೇ ಬಿ 2-3. ಓಕೆ, ಸೊ ವೆರಿ ಫ್ಯೂ ಪೀಪಲ್ ವಿಲ್ ರೀಚ್ ದಟ್ 100% ಟಾರ್ಗೆಟ್. ಓಕೆ, ಇಲ್ಲೂ ಅದೇ ಥರನೇ ನೀವು ಏಮ್ ಅನ್ನೋದನ್ನೇ 67 ಮಾರ್ಕ್ಸ್ ಅಂತ ಇಟ್ಕೊಂಡ್ರೆ ನಿಮ್ಮ ಮಾರ್ಕ್ಸ್ ಡೆಫಿನೆಟ್ಲಿ ಕಡಿಮೆ ಬರುತ್ತೆ. ಹಾಗಾಗಿ ಇದೊಂಥರ UPSC ಆಸ್ಪಿರೆಂಟ್ಸ್ ಮೈಂಡ್ಸೆಟ್ ರಿಲೇಟೆಡ್ ಆಗಿ ಗೇಮ್ ಆಡಿದೆ. ಸೊ ನೀವು 67 ಮಾರ್ಕ್ಸ್ ಅಂತಂದರೆ ನಿಮ್ಮ ಏಮ್ ಯಾವಾಗಲೂ ಇಟ್ ಶುಡ್ ಬಿ 120 ಮಾರ್ಕ್ಸ್. ಆವಾಗ ಅಟ್ಲೀಸ್ಟ್ ಈವನ್ ಯುವರ್ ಎಫಿಷಿಯನ್ಸಿ ಎಫೆಕ್ಟಿವ್ನೆಸ್ ಕಡಿಮೆ ಆದ್ರೂ ನಿಮಗೆ ಅಟ್ಲೀಸ್ಟ್ ಸಮ್ವೇರ್ ಅರೌಂಡ್ 90 to 100 ಮಾರ್ಕ್ಸ್ ಬರುತ್ತೆ. ಸೊ ನಿಮ್ಮ ಟಾರ್ಗೆಟ್ ಏನಾಗಬೇಕು, 120 ಮಾರ್ಕ್ಸ್ ಆಗಬೇಕು, ನಾಟ್ 67 ಮಾರ್ಕ್ಸ್. ಅರ್ಥ ಆಯ್ತಾ? ಸೊ ಇದು ನಿಮ್ಮ ಮೈಂಡ್ಸೆಟ್ನ ಚೇಂಜ್ ಮಾಡಬೇಕು. ಆಸ್ಪಿರೆಂಟ್ಸ್ ಶುಡ್ ಚೇಂಜ್ ದೇರ್ ಮೈಂಡ್ಸೆಟ್ ಅಕಾರ್ಡಿಂಗ್ ಟು ದ ನೀಡ್ ಆರ್ ನೆಸೆಸಿಟಿ ಆಫ್ ದಟ್ ಇಯರ್. ನಾವಿವಾಗ UPSC CSAT ಸಿಲೆಬಸ್ ನೋಡಿದರೆ ರೀಡಿಂಗ್ ಕಾಂಪ್ರಿಹೆನ್ಷನ್, ಇಂಟರ್ಪರ್ಸನಲ್ ಸ್ಕಿಲ್ಸ್, ಡಿಸಿಷನ್ ಮೇಕಿಂಗ್, ಬೇಸಿಕ್ ನ್ಯೂಮರಸಿ, ಜನರಲ್ ಮೆಂಟಲ್ ಎಬಿಲಿಟಿ, ಡಾಟಾ ಇಂಟರ್ಪ್ರಿಟೇಷನ್ ಮತ್ತು ಲಾಜಿಕಲ್ ರೀಸನಿಂಗ್ ಅಂತ ಚಾಪ್ಟರ್ಸ್ಗಳಿದ್ದಾವೆ. UPSC 2015ರಿಂದ ಯಾವ ಥರದ್ದು ಮೇ ಬಿ ಸ್ಮಾರ್ಟ್ ಗೇಮ್ ಆಡಿದೆ ಅಂತ ಅಂದರೆ, ನೀವು ನೋಡಿ ಇದರಲ್ಲಿ ಕೆಲವೊಂದು ಚಾಪ್ಟರ್ಸ್ ತುಂಬ ಈಸಿ ಇದೆ. ಫಾರ್ ಎಕ್ಸಾಂಪಲ್ ಇಂಟರ್ಪರ್ಸನಲ್ ಸ್ಕಿಲ್ಸ್ ಆಗಿರ್ಬೋದು, ಡಿಸಿಷನ್ ಮೇಕಿಂಗ್ ಆಗಿರ್ಬೋದು, ಡಾಟಾ ಇಂಟರ್ಪ್ರಿಟೇಷನ್ ಆಗಿರ್ಬೋದು. ಓಕೆ, ಇದೆಲ್ಲ ಈಸಿ ಚಾಪ್ಟರ್ಸ್. ಸೊ ನೀವು 2020 ಇಂದ ಯಾವುದೇ ಪೇಪರ್ ನೋಡಿದ್ರೂ ನಿಮಗೆ ಇಂಟರ್ಪರ್ಸನಲ್ ಸ್ಕಿಲ್ಲಿಂದ ಒಂದು ಕ್ವೆಶನ್ ಕೇಳ್ತಿಲ್ಲ, ಡಿಸಿಷನ್ ಮೇಕಿಂಗಿಂದ ಒಂದು ಕ್ವೆಶನ್ ಕೇಳ್ತಿಲ್ಲ, ಡಾಟಾ ಇಂಟರ್ಪ್ರಿಟೇಷನಿಂದ ಮ್ಯಾಕ್ಸಿಮಮ್ ಒಂದು ಕ್ವೆಶನ್ ಕೇಳ್ತಾರೆ, ಕೆಲವೊಂದು ಇಯರ್ ಒಂದು ಕ್ವೆಶನ್ ಕೇಳಿಲ್ಲ. ಸೊ ನೋಡಿ ಅವ್ರು ಏನು ಮಾಡ್ತಾರೆ ಅಂದರೆ, ಯಾವ ಚಾಪ್ಟರ್ಗಳು ಈಸಿ ಇದೆ ಅವುಗಳಿಂದ ಕ್ವೆಶನ್ಸ್ ಕೇಳ್ತಿಲ್ಲ. ಓಕೆ, ಬಿಕಾಸ್ UPSC ಇಸ್ ಟ್ರೈಯಿಂಗ್ ಟು ಮೇಕ್ ದ ಕಾಂಪಿಟೇಷನ್ ಟಫ್. ಸೊ ಅವರು ಡಿಫಿಕಲ್ಟ್ ಚಾಪ್ಟರ್ಸಿಂದ ಕ್ವೆಶನ್ಸ್ ಕೇಳ್ತಾರೆ. ಸೊ ನಿಮಗೆ ಡಿಫಿಕಲ್ಟ್ ಚಾಪ್ಟರ್ಸ್ ಅಂತ ಬಂದರೆ ಬೇಸಿಕ್ ನ್ಯೂಮರಸಿ ಮತ್ತು ಜನರಲ್ ಮೆಂಟಲ್ ಎಬಿಲಿಟಿಯಲ್ಲಿ ಒಂದು ಸ್ವಲ್ಪ ಡಿಫಿಕಲ್ಟ್ ಚಾಪ್ಟರ್ಸ್ ಇದ್ದಾವೆ, ಹಾಗೆ ಕ್ವೆಶನ್ಸ್ ಜಾಸ್ತಿ ಇಲ್ಲಿ ಕೇಳ್ತಿದ್ದಾರೆ. ಈವನ್ ಟು ಸಮ್ ಎಕ್ಸ್ಟೆಂಟ್ ರೀಡಿಂಗ್ ಕಾಂಪ್ರಿಹೆನ್ಷನಲ್ಲಿ ಮತ್ತು ಲಾಜಿಕಲ್ ರೀಸನಿಂಗಲ್ಲೂ ಡಿಫಿಕಲ್ಟ್ ಟಾಪಿಕ್ಸ್ ಇದೆ. ರೀಡಿಂಗ್ ಕಾಂಪ್ರಿಹೆನ್ಷನಲ್ಲಿ ಡಿಫಿಕಲ್ಟ್ ಪ್ಯಾಸೇಜಸ್ ಕೊಡ್ತಿದ್ದಾರೆ ಕೆಲವೊಂದು, ಆ್ಯಂಡ್ ಲಾಜಿಕಲ್ ರೀಸನಿಂಗಲ್ಲಿ ಕೆಲವೊಂದು ಯಾವುದು ಡಿಫಿಕಲ್ಟ್ ಟಾಪಿಕ್ಸ್ ಅದರಿಂದ ಕ್ವೆಶನ್ಸ್ ಕೇಳ್ತಿದ್ದಾರೆ. ಓಕೆ, ನೀವು ನೋಡಿ ಯಾವ ಸಿಲೆಬಸಲ್ಲಿ ಎಲ್ಲ ಚಾಪ್ಟರ್ಸ್ ಇದ್ರೂ ಕೆಲವೊಂದು ಚಾಪ್ಟರ್ಸಿಂದ ಒಂದು ಕ್ವೆಶನ್ಸ್ ಕೇಳ್ತಿಲ್ಲ. ಸೊ ನೀವು ಏನು ಅಸ್ಯೂಮ್ ಮಾಡಬೇಕು ಇಲ್ಲಿ ಅಂತ ಅಂದರೆ, ಯಾವುದು ಚಾಪ್ಟರ್ಸ್ ಕಷ್ಟ ಇದೆ ಆ ಚಾಪ್ಟರ್ಸಿಂದ ಕ್ವೆಶನ್ಸ್ ಕೇಳ್ತಿದ್ದಾರೆ. ನೆಕ್ಸ್ಟ್, ನೀವು ಕ್ವಾಂಟಿಟೇಟಿವ್ ಮ್ಯಾಥ್ ಅಥವಾ ಬೇಸಿಕ್ ನ್ಯೂಮರಸಿ ಏನಿದೆಲ್ಲ, ಬೇಸಿಕ್ ನ್ಯೂಮರಸಿ ಮತ್ತು
ಜನರಲ್ ಮೆಂಟಲ್ ಎಬಿಲಿಟಿ ಏನಿದೆ, ಈ ಚಾಪ್ಟರ್ಗಳಲ್ಲೂ ನಿಮಗೆ ಕೆಲವೊಂದು ಈಸಿ ಚಾಪ್ಟರ್ಸ್ ಇದೆ, ಕೆಲವೊಂದು ಕಷ್ಟ ಚಾಪ್ಟರ್ಸ್ ಇದೆ. ಫಾರ್ ಎಕ್ಸಾಂಪಲ್ ಆವ್ರೇಜಸ್ ಅಂತ ಬರುತ್ತೆ, ರೇಷಿಯೋ ಪ್ರಪೋರ್ಷನ್ ಅಂತ ಬರುತ್ತೆ, ಪರ್ಸೆಂಟೇಜಸ್ ಅಂತ ಬರುತ್ತೆ. ಇವೆಲ್ಲ ಈಸಿ ಚಾಪ್ಟರ್ಗಳು. ಅದೇ ಯು ಹ್ಯಾವ್ ಸರ್ಟನ್ ಚಾಪ್ಟರ್ಸ್ ಲೈಕ್ ನಂಬರ್ ಸಿಸ್ಟಮ್, permutation combination, and probability. ಈ ಥರದ್ದು ಸ್ವಲ್ಪ ಡಿಫಿಕಲ್ಟ್ ಚಾಪ್ಟರ್ಸ್ ಇದೆ. ಈ ಚಾಪ್ಟರ್ಸಿಂದ ಕ್ವೆಶನ್ಸ್ ಜಾಸ್ತಿ ಕೇಳ್ತಿದ್ದಾರೆ. ನೀವು 2023 CSAT ಪೇಪರ್ ನೋಡಿದ್ರೆ ನಂಬರ್ ಸಿಸ್ಟಮ್ ಚಾಪ್ಟರ್ ಇಂದನೇ ನಿಮಗೆ ಮೋರ್ ದೆನ್ 20 ಕ್ವೆಶನ್ಸ್ ಇದೆ. Out of 80 questions, more than 20 questions only from the number system chapter. Even permutation combination chapter ನೋಡಿದ್ರೆ more than 10 questions are from permutation combination chapter. ನೋಡಿ 30ರಿಂದ 35 ಕ್ವೆಶನ್ ಬರೀ ಇದೆರಡು ಚಾಪ್ಟರಿಂದನೇ ಕೇಳಿದ್ದಾರೆ. ಬಿಕಾಸ್ ದೀಸ್ ಆರ್ ದ ಡಿಫಿಕಲ್ಟ್ ಚಾಪ್ಟರ್ಸ್ ಇನ್ ದ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಸೆಕ್ಷನ್. ಸೊ ನೋಡಿ ಹೇಗೆ UPSC ತನ್ನ ಡಿಫಿಕಲ್ಟಿ ಲೆವೆಲ್ನ ಮೇಂಟೈನ್ ಮಾಡೋಕ್ಕೆ ಯಾವ ಥರದ್ದು ಕ್ವೆಶನ್ಸ್ ಕೇಳ್ತಿದೆ ಅಂತ ನೀವು ಇದನ್ನೆಲ್ಲ ಅಬ್ಸರ್ವ್ ಮಾಡಬೇಕು. ಇದ್ರ ಪ್ರಕಾರನೇ ಪ್ರಿಪೇರ್ ಆಗಬೇಕು. ಮೇ ಬಿ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ನೀವು ನೋಡಿದ್ರೆ ಪ್ರೊಬಾಬಿಲಿಟಿಯಿಂದ 2023 ಕ್ವೆಶನ್ ಕೇಳಿಲ್ಲ. ಸೊ ನೆಕ್ಸ್ಟ್ ಇಯರ್ ಪ್ರೊಬಾಬಿಲಿಟಿಯಿಂದ ಕ್ವೆಶನ್ ಜಾಸ್ತಿ ಕೇಳ್ಬೋದು. ಬಿಕಾಸ್ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಡಿಫಿಕಲ್ಟ್ ಚಾಪ್ಟರ್ ಇನ್ CSAT. ಅದೇ ಥರನೇ ಲಾಜಿಕಲ್ ರೀಸನಿಂಗಲ್ಲೂ ಕೆಲವೊಂದು ಟು ಸಮ್ ಎಕ್ಸ್ಟೆಂಟ್ ಲಿಟಲ್ ಬಿಟ್ ಆಫ್ ಟ್ರಿಕಿ ಚಾಪ್ಟರ್ಸ್ ಲೈಕ್ ಕ್ಯಾಲೆಂಡರ್ಸ್ ಇದೆ, ಕ್ಲಾಕ್ಸ್ ಅಂತ ಬರುತ್ತೆ, ಸಿಲಾಜಿಸಮ್ ಅಂತ ಚಾಪ್ಟರ್ ಬರುತ್ತೆ. ಈ ಚಾಪ್ಟರ್ಸ್ಗಳಿಂದ ಕ್ವೆಶನ್ ಜಾಸ್ತಿ ಕೇಳ್ತಿದ್ದಾರೆ. ಈವನ್ ಟು ಕನ್ಫ್ಯೂಸ್ ಯು ಬ್ಲಡ್ ರಿಲೇಷನ್ಸ್ ಆಗಿರ್ಬೋದು, ಸ್ವಲ್ಪ ಡಿಫಿಕಲ್ಟ್ ಆ್ಯಂಡ್ ಸೀಟಿಂಗ್ ಅರೇಂಜ್ಮೆಂಟ್ ಆಗಿರ್ಬೋದು, ಇವುಗಳೆಲ್ಲ ಒಂದು ಸ್ವಲ್ಪ ನಿಮಗೆ ಟ್ರಿಕಿ ಚಾಪ್ಟರ್ಸ್. ಈ ಚಾಪ್ಟರ್ಗಳಿಂದ ಅವರು ಜಾಸ್ತಿ ಕ್ವೆಶನ್ಸ್ ಕೇಳ್ತಿದ್ದಾರೆ. ಬಟ್ ಓವರಾಲ್ ಆಗಿ ನೀವು ನೋಡಿದ್ರೆ ಓವರ್ ದ ಇಯರ್ಸ್ ಲಾಜಿಕಲ್ ರೀಸನಿಂಗ್ ಇಸ್ ಅ ಈಸಿ ಸೆಕ್ಷನ್ ಕಂಪೇರ್ಡ್ ಟು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಹಾಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ ಜಾಸ್ತಿ ಕ್ವೆಶನ್ಸ್ ಜಾಸ್ತಿ ಕೇಳ್ತಿದ್ದಾರೆ, ಲಾಜಿಕಲ್ ರೀಸನಿಂಗ್ಲಿ ಕ್ವೆಶನ್ಸ್ ಕಡಿಮೆ ಮಾಡಿದ್ದಾರೆ. ಸೊ ನೀವು ಈ ಟ್ರೆಂಡ್ನ ಅಬ್ಸರ್ವ್ ಮಾಡಬೇಕು. ಯಾವ ಸೆಕ್ಷನ್ ಜಾಸ್ತಿ ಕೇಳ್ತಾರೆ ಆ ಸೆಕ್ಷನ್ನ ಇನ್ನೂ ಜಾಸ್ತಿ ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಕಾಂಪ್ರಹೆನ್ಷನ್. ಸೊ ರೀಡಿಂಗ್ ಕಾಂಪ್ರಹೆನ್ಷನಲ್ಲಿ ಸಮ್ಟೈಮ್ಸ್ ಪ್ಯಾಸೇಜಸ್ ಸ್ವಲ್ಪ ಆಬ್ಸ್ಟ್ರಾಕ್ಟ್ ಆಗಿ ಅಥವಾ ಸ್ವಲ್ಪ ಟಫ್ ಆಗಿ ಪ್ಯಾಸೇಜಸ್ ಇರುತ್ತೆ. ಬಟ್ ಮೋಸ್ಟ್ ಆಫ್ ದ ಪ್ಯಾಸೇಜಸ್ ಆರ್ ಡೂಯಬಲ್, ಮಾಡಬಹುದು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ ಮೋಸ್ಟ್ ಆಫ್ ದ ಆಸ್ಪಿರೆಂಟ್ಸ್ಗೆ ಅಂದರೆ ದ ಆಪ್ಷನ್ಸ್ ದಟ್ ದೇ ಹ್ಯಾವ್ ಗಿವನ್ ಸ್ವಲ್ಪ ಸಬ್ಜೆಕ್ಟಿವ್ ಆಗಿದೆ. ಅಂದರೆ ನಿಮಗೆ ಎಕ್ಸಾಮಲ್ಲಿ ರೀಡಿಂಗ್ ಒಂದು ಪ್ಯಾಸೇಜ್ಗೆ ಇದೇ ಆನ್ಸರ್ ಅಂತ ಎಕ್ಸಾಕ್ಟಾಗಿ ಗೊತ್ತಾಗಲ್ಲ. ಸೊ ನಿಮಗೆ ಒಂದು 2 ಆಪ್ಷನಲ್ಲಿ ಸ್ಟಕ್ ಆಗ್ತೀರಾ, ಅಲ್ಲಿ ಯಾವುದು ಆನ್ಸರ್ ಅಂತ ಗೊತ್ತಾಗಲ್ಲ. ಸೊ ದೇ ಆರ್ ಮೇಕಿಂಗ್ ದ ಆಪ್ಷನ್ ಸಬ್ಜೆಕ್ಟಿವ್. ಸೊ ರೀಡಿಂಗ್ ಕಾಂಪ್ರಹೆನ್ಷನ್ ಇಸ್ ಡೂಯಬಲ್ ಫಾರ್ ಮೋಸ್ಟ್ ಆಫ್ ದ ಪೀಪಲ್ ಆಸ್ ಆಫ್ ನೌ. ಬಟ್ ನೀವು ನೋಡಿದ್ರೆ ನಾರ್ಮಲ್ ಆಗಿ 25 ಕ್ವೆಶನ್ಸ್ ಅರೌಂಡ್ 80 ಔಟ್ ಆಫ್ 80 ಕ್ವೆಶನ್ಸ್ ನಿಮಗೆ ರೀಡಿಂಗ್ ಕಾಂಪ್ರಹೆನ್ಷನ್ ಅಂತ ಕೇಳ್ತಿದ್ದಾರೆ. ಬಟ್ ತುಂಬ ಜನ ಸ್ಟೂಡೆಂಟ್ಸ್ ನನ್ನ ಹತ್ರ ಎಸ್ಪೆಷಲಿ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಬ್ಯಾಕ್ಗ್ರೌಂಡವರು ಬಂದು ಏನು ಹೇಳ್ತಾರೆ, ಸರ್ ನಾವು ಬರೀ ರೀಡಿಂಗ್ ಕಾಂಪ್ರಹೆನ್ಷನ್ ಮೇಲೆ ಡಿಪೆಂಡ್ ಆಗಿ ನಾವು CSATನ ಕ್ಲಿಯರ್ ಮಾಡ್ಬೋದಾ ಅಂತ. ಸೊ ನನ್ನ ಪ್ರಕಾರ ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಪಾಸಿಬಲ್. ಬಿಕಾಸ್ 25 ಕ್ವೆಶನ್ ಅಂತ ಅಂದ್ಕೊಂಡ್ರು 25 ಕ್ವೆಶನ್ಗೂ ನಿಮಗೆ ಎಲ್ಲನೂ ಸರಿ ಆಗಲ್ಲ. ಲೆಟ್ಸ್ ಅಸ್ಯೂಮ್ ದಟ್ ಯು ಗೆಟ್ 20 ಕ್ವೆಶನ್ಸ್ ರೈಟ್. ಆವಾಗ ನಿಮ್ಮ ಮಾರ್ಕ್ಸ್ ಏನಾಗುತ್ತೆ, 50 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ 50 ಮಾರ್ಕ್ಸ್ ಈಸ್ ನಾಟ್ ಎನಫ್ ಟು ಕ್ಲಿಯರ್ ದಿಸ್ ಪೇಪರ್ ಅಲ್ವಾ. ಸೊ ನೀವು ಅಟ್ಲೀಸ್ಟ್ ಲಾಜಿಕಲ್ ರೀಸನಿಂಗಿಂದ ಸ್ವಲ್ಪ ಇಂಪಾರ್ಟೆಂಟ್ ಚಾಪ್ಟರ್ಸ್ ಏನಿದೆ ಆ್ಯಂಡ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಏನಿದೆ ಇವುಗಳನ್ನು ಪ್ರಿಪೇರ್ ಆಗೋದು ತುಂಬ ಇಂಪಾರ್ಟೆಂಟ್. ಐ ಅಗ್ರಿ, ನಿಮಗೆ ಸ್ಟಾರ್ಟಿಂಗ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಬ್ಯಾಕ್ಗ್ರೌಂಡ್ಗೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಟು ಅಂಡರ್ಸ್ಟ್ಯಾಂಡ್ ದ ಟಾಪಿಕ್ಸ್, ಕಾನ್ಸೆಪ್ಟ್ ಕ್ಲಾರಿಟಿ ಬರೋಕ್ಕೆ. ಬಟ್ ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್ ಮಾಡಿದ್ರೆ ಇಟ್ ಈಸ್ ಪಾಸಿಬಲ್. ಓಕೆ, ಸೊ ನಾನು ಯಾವಾಗಲೂ ಹೇಳ್ತೀನಿ, ಈವನ್ GS ಸಬ್ಜೆಕ್ಟ್ಸ್ಗೂ ಅಷ್ಟೇ, ಬರೀ ನಾಲೆಡ್ಜು ನಿಮಗೆ ಈ ಎಕ್ಸಾಮಲ್ಲಿ ಸಕ್ಸಸ್ ಕಾಣೋಕ್ಕೆ ಹೆಲ್ಪ್ ಮಾಡಲ್ಲ. ಯು ನೀಡ್ ರಿಲೆವೆಂಟ್ ಸ್ಕಿಲ್ಸ್ ಆಲ್ಸೋ. ಸೊ CSATಲ್ಲೂ ಅಷ್ಟೇ ಸ್ಕಿಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಟು ಕ್ಲಿಯರ್ ದಿಸ್ ಪೇಪರ್. ಸೊ ಯಾವ ಥರದ ಸ್ಕಿಲ್ಸ್ ಬೇಕು? ಸೊ ನೋಡಿ, ಮೊದಲನೇ ಸ್ಕಿಲ್ ನಿಮಗೆ ಬೇಕಾಗಿರೋದು ಒಂದು ಕ್ವೆಶನ್ ಓದೋವಾಗ ಅಥವಾ ಕೊಟ್ಟಾಗ ಅದನ್ನು ಅಂಡರ್ಸ್ಟ್ಯಾಂಡಿಂಗ್ ದ ಕ್ವೆಶನ್. ಇದು ನಿಮಗೆ ಫಸ್ಟ್ ಸ್ಕಿಲ್. ನಿಮಗೆ CSAT ಪೇಪರಲ್ಲಿ ಕ್ವೆಶನ್ ಸಾಲ್ವ್ ಮಾಡೋಕ್ಕೆ ಬೇಕಾಗಿರೋದು. ಓಕೆ, ಸೆಕೆಂಡ್ ಸ್ಕಿಲ್ ಯು ನೀಡ್ ಇಸ್ ವಿಚ್ ಕಾನ್ಸೆಪ್ಟ್ ಟು ಯೂಸ್, ಆರ್ ಯಾವ ಲಾಜಿಕ್ನ ಯೂಸ್ ಮಾಡಬೇಕು
ಈ ಕ್ವೆಶನ್ ಸಾಲ್ವ್ ಮಾಡಬೇಕು ಅನ್ನೋದು, ಆ ಸ್ಕಿಲ್ ಅದನ್ನು ತಿಳ್ಕೊಳ್ಳೋದು ನಿಮಗೆ ಸೆಕೆಂಡ್ ಸ್ಕಿಲ್ ಬೇಕಾಗೋದು. ಥರ್ಡ್ ಸ್ಕಿಲ್ ಇಸ್ ಕ್ಯಾಲ್ಕುಲೇಷನ್. ಓಕೆ, ಸೊ ಕ್ಯಾಲ್ಕುಲೇಷನ್ ಪಾರ್ಟ್ ಫಾರ್ ಎಕ್ಸಾಂಪಲ್ ಮಲ್ಟಿಪ್ಲಿಕೇಶನ್ ಆಗಿರ್ಬೋದು, LCM ಫೈಂಡ್ ಔಟ್ ಮಾಡೋದಾಗಿರ್ಬೋದು, HCF ಫೈಂಡ್ ಔಟ್ ಮಾಡೋದಾಗಿರ್ಬೋದು, ಅಥವಾ ಇಕ್ವೇಷನ್ ಸಾಲ್ವ್ ಮಾಡೋದಾಗಿರ್ಬೋದು. ಈ ಕ್ಯಾಲ್ಕುಲೇಷನ್ ಪಾರ್ಟ್ ನಿಮಗೆ ಮೋಸ್ಟ್ ಆಫ್ ದ ಆಸ್ಪಿರೆಂಟ್ಸ್ಗೆ ಅಷ್ಟೊಂದು ಕಷ್ಟ ಆಗಲ್ಲ, ಬಿಕಾಸ್ ಪ್ರಾಕ್ಟೀಸ್ ಮಾಡಿದಾಗ ಕ್ಯಾಲ್ಕುಲೇಷನ್ ಸ್ವಲ್ಪ ಈಸಿ ಆಗುತ್ತೆ. ಆ್ಯಂಡ್ ತುಂಬ ಕಷ್ಟದ ಕ್ಯಾಲ್ಕುಲೇಷನ್ ಕೊಟ್ಟಿರಲ್ಲ. ಸೊ ಯು ಆಲ್ವೇಸ್ ರಿಮೆಂಬರ್, ಆಪ್ಟಿಟ್ಯೂಡ್ ಅಥವಾ CSAT ಪೇಪರು ನೀವು SSC ಬ್ಯಾಂಕಿಂಗ್ ಎಕ್ಸಾಮ್ ಓದೋದಕ್ಕೂ ಮತ್ತು ಸಿವಿಲ್ ಸರ್ವಿಸ್ ಎಕ್ಸಾಮ್ ಫಾರ್ UPSC ಓದೋದಕ್ಕೂ ತುಂಬ ಡಿಫ್ರೆಂಟ್ ಇದೆ. ಯಾಕೆ ಅಂದರೆ UPSC ವಿಲ್ ನಾಟ್ ಫೋಕಸ್ ಆನ್ ಕ್ಯಾಲ್ಕುಲೇಷನ್. ಯಾಕೆ ಅಂದರೆ ನೀವೇ ಯೋಚನೆ ಮಾಡಿ, ಬ್ಯಾಂಕಿಂಗ್ ಆ್ಯಸ್ ಅ ಬ್ಯಾಂಕರ್, ನೀವು ಬ್ಯಾಂಕಲ್ಲಿ ವರ್ಕ್ ಮಾಡೋ ಒಬ್ಬ ಎಂಪ್ಲಾಯ್ ಬೇಕು ಅಂತಂದರೆ ಅಲ್ಲಿ ನೀವು ಎಷ್ಟು ಫಾಸ್ಟಾಗಿ ಕ್ಯಾಲ್ಕುಲೇಷನ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಲೆಟ್ಸೇ ಒಂದು ಇಷ್ಟು ಅಮೌಂಟ್ ಇದೆ ಅಂತಂದರೆ ಅದನ್ನು ಎಷ್ಟು ಬೇಗ ಕ್ಯಾಲ್ಕುಲೇಟ್ ಮಾಡ್ತೀರಾ, ಅಥವಾ ಅದನ್ನು ಎಷ್ಟು ಬೇಗ ನೀವು ಪ್ರಾಸೆಸ್ ಮಾಡ್ತೀರಾ. ಈಗ ಯಾರೋ ಲೋನ್ ಅಪ್ಲೈ ಮಾಡಿದ್ದಾರೆ, ಓಕೆ, ಇಷ್ಟು ಲೋನು, ಇಷ್ಟು ರೇಟ್ ಆಫ್ ಇಂಟ್ರೆಸ್ಟು, ಇಷ್ಟು ವರ್ಷಗಳ ಕಾಲ ತೊಗೋತಿದ್ದಾರೆ. ಸೊ ಅದನ್ನು ಪ್ರಾಸೆಸ್ ಮಾಡೋದು ಬೇಕಾಗಿರೋದು ನಿಮಗೆ ಕ್ಯಾಲ್ಕುಲೇಷನ್. ಸೊ ಅ ಪರ್ಸನ್ ಹೂ ಈಸ್ ಫಾಸ್ಟ್ ಇನ್ ಕ್ಯಾಲ್ಕುಲೇಷನ್, ಹೀ ಈಸ್ ಎಲಿಜಿಬಲ್ ಟು ಬಿಕಮ್ ಅ ಎಂಪ್ಲಾಯ್ ಇನ್ ಬ್ಯಾಂಕ್. ಓಕೆ, ಅದೇ ಥರನೇ ನಿಮಗೆ ಈ ಆ್ಯಸ್ ಅನ್ ಅಡ್ಮಿನಿಸ್ಟ್ರೇಟರ್ ಒಬ್ಬ IAS ಅಥವಾ IPS ಆಫೀಸರ್ ಆಗಬೇಕು ಅಂತಂದರೆ ನಿಮಗೆ ಎಷ್ಟು ಫಾಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂಥವ್ರು ಬೇಕಿಲ್ಲ. ನಿಮಗೆ ಕಾನ್ಸೆಪ್ಟ್ನ ಯಾರು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ, ಯಾರು ಅನಲಿಟಿಕಲ್ ಎಬಿಲಿಟಿನ ಬೆಳೆಸ್ಕೋತಾರೆ, ವಿಶ್ಲೇಷಣಾ ಕೌಶಲ್ಯಗಳನ್ನು ಯಾರು ಚೆನ್ನಾಗಿ ಬೆಳೆಸ್ಕೋತಾರೆ, ಅವರು ಬೇಕು. ಹಾಗಾಗಿ ಅವರು UPSCಲಿ ನೀವು ಯಾವುದೇ ಕ್ವಶನ್ ನೋಡಿ, ಕ್ಯಾಲ್ಕುಲೇಷನ್ ತುಂಬ ಕಷ್ಟ ಇರಲ್ಲ, ಅವ್ರು ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ ಕೊಡಲ್ಲ. ಅವ್ರು ಏನಿದ್ರು ಕ್ವಶನ್ ಯಾರು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ, ಯಾವ ಲಾಜಿಕ್ನ ಯೂಸ್ ಮಾಡಬೇಕು, ಯಾವ ಥರ ಅನಾಲಿಸಿಸ್ ಮಾಡ್ತಾರೆ ಒಂದು ಕ್ವಶನ್ ಕೊಟ್ಟಾಗ, ಆ ಸ್ಕಿಲ್ಸ್ನ ಚೆಕ್ ಮಾಡ್ತಾರೆ ಹೊರತು ಕ್ಯಾಲ್ಕುಲೇಷನ್ ಸ್ಕಿಲ್ಸ್ನ ಅಲ್ಲ. ಸೊ ನಿಮ್ಗೆ ನೆನಪಿರಲಿ, ಹಾಗಾಗಿನೇ ಬ್ಯಾಂಕಿಂಗ್ ಮತ್ತು SSC ಎಕ್ಸಾಮ್ ರಿಲೇಟೆಡ್ CSAT ಪೇಪರ್ ಅಥವಾ ಆಪ್ಟಿಟ್ಯೂಡ್ ಪೇಪರ್ ಬೇರೆ ಇರುತ್ತೆ. ಅದೇ ಥರ ಸಿವಿಲ್ ಸರ್ವಿಸ್ ಎಕ್ಸಾಮಲ್ಲಿರೋ ಆಪ್ಟಿಟ್ಯೂಡ್ ಪೇಪರ್ ಬೇರೆ ಇರುತ್ತೆ. ಸೊ ನೀವು ಪ್ರಿಪೇರ್ ಆಗೋ ವಿಧಾನಗಳು ಚೇಂಜ್ ಆಗಲೇಬೇಕು. ಸೊ ನೋಡಿ, ಇವಾಗ ಈ ಪ್ರಶ್ನೆಗೆ, ಇದು ನಿಮ್ಮ ಪ್ರೀವಿಯಸ್ ಇಯರ್ ಕ್ವೆಶನ್ ಓನ್ಲಿ, ಈ ಪ್ರಶ್ನೆಗೆ ನೀವು ಸ್ಕಿಲ್ಸ್ ನೋಡಿ ಫಸ್ಟು, ಯಾವ ಥರ ನಾವು ಸ್ಕಿಲ್ನ ಯೂಸ್ ಮಾಡ್ಬೋದು ಅಂತ ನೋಡಿ. ಕನ್ಸಿಡರ್ ದ ಕ್ವೆಶನ್ ಆ್ಯಂಡ್ 2 ಸ್ಟೇಟ್ಮೆಂಟ್ಸ್ ಗಿವನ್ ಬಿಲೋ. ವಾಟ್ ಈಸ್ ದ ಏಜ್ ಆಫ್ ಮನೀಷಾ ಅಂತ ಕೇಳ್ತೀರ. ಓಕೆ, ಕ್ವೆಶನಲ್ಲಿ ಏನು ಏಜು ಮನೀಷಾ ಅಂತ ಕೇಳ್ತಾರೆ. 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮನೀಷಾ ಈಸ್ 24 years ಯಂಗರ್ ದೆನ್ ಹರ್ ಮದರ್ ಅಂತ ಹೇಳ್ತಾರೆ. ನೀವು ನೋಡಿ, ಈಗ ನಾನು ಮನೀಷಾ ಈಸ್ 24 years ಯಂಗರ್ ದೆನ್ ಮದರ್ ಅಂತ ಹೇಳ್ತಾರೆ. ನಾನು ಅವರ ಮದರ್ಗಿಂತ 24 ವರ್ಷ ಕಡಿಮೆ ಇದ್ದಾರೆ ಅಂತ ಹೇಳ್ತಾರೆ. ನಾನು ಈ ಥರ ಬರ್ಕೋಬೋದಾ? ಮನೀಷಾ ಈಸ್ ಈಕ್ವಲ್ ಟು ಹರ್ ಮದರ್ minus 24 years age. Second statement ನೋಡಿ, 5 years later the ages of Manisha and her mother will be in the ratio 3:5. ಸೊ ರೇಷಿಯೋ ಅಂತ ಅಂದರೆ ಒಂದು ಕ್ವಾಂಟಿಟಿನ ಇನ್ನೊಂದು ಕ್ವಾಂಟಿಟಿ ಕಂಪೇರ್ ಮಾಡೋಕ್ಕೆ ನಾವು ರೇಷಿಯೋನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಕ್ಲಾಸಲ್ಲಿ ಎವ್ರಿ 1 ಬಾಯ್ ಯು ಹ್ಯಾವ್ 2 ಗರ್ಲ್ಸ್ ಅಂತಂದರೆ 1:2 ರೇಷಿಯೋ ಆಗುತ್ತೆ. ಅದೇ ಥರನೇ ಇಲ್ಲಿ ಹೇಳ್ತಾರೆ 5 years later ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು, ಮನೀಷಾಗೂ 5 ವರ್ಷ ಜಾಸ್ತಿ ಆಗಿರುತ್ತೆ, ಅವರ ಮದರ್ಗೂ 5 years ಜಾಸ್ತಿ ಆಗಿರುತ್ತೆ, ಇವರ ರೇಷಿಯೋ ಏನು ಬರುತ್ತೆ ಆವಾಗ 3:5 ಅಂತ ಹೇಳ್ತಾರೆ. ನೋಡಿ, ಕ್ವೆಶನ್ ಫಸ್ಟ್ ಏನು ಕೇಳ್ತೀವಿ ಅದನ್ನು ಅರ್ಥ ಮಾಡ್ಕೊಳ್ಳೋದು, ಆಮೇಲೆ ಯಾವ ಕಾನ್ಸೆಪ್ಟ್ ಯೂಸ್ ಮಾಡಬೇಕು. ನಾನು ಇಲ್ಲಿ ರೇಷಿಯೋ ಕಾನ್ಸೆಪ್ಟ್ ಯೂಸ್ ಮಾಡಿದ್ದೀನಿ. ಓಕೆ, ಅವರು ಮನೀಷಾ ಮತ್ತು ಮದರ್ ಏಜ್ನ ಕಂಪೇರ್ ಮಾಡ್ತಾರೆ, ಅದಕ್ಕೆ ನಾನು ಈಕ್ವೇಷನ್ ಬರ್ಕೊಂಡಿದ್ದೀನಿ. ಈ ಥರ ನೀವು ಒಂದು ಕಾನ್ಸೆಪ್ಟ್ ಅಥವಾ ಲಾಜಿಕ್ ಯೂಸ್ ಮಾಡಿ ಬರ್ಕೊಳ್ಳೋದಿದೆಯಲ್ಲ, ಅದು ನಿಮ್ಮ ಸೆಕೆಂಡ್ ಸ್ಕಿಲ್ ನಿಮ್ಗೆ ಬೇಕಾಗಿರೋದು. ದೆನ್ ದ ಥರ್ಡ್ ಸ್ಕಿಲ್ ಇಸ್ ಕ್ಯಾಲ್ಕುಲೇಟಿಂಗ್ ದ ದಿಸ್ ಈ 2 ಈಕ್ವೇಷನ್ ಕ್ಯಾಲ್ಕುಲೇಟ್ ಮಾಡೋದು. ಇದು ತುಂಬ ಜನಕ್ಕೆ ಈಸಿ, ಇದೇನು ಕಷ್ಟ ಅಲ್ಲ. ಓಕೆ, ಇದನ್ನು ನಾನು ಹೇಳಿದ್ದು, ಒಂದು ಪ್ರಶ್ನೆ ಅಂತ ಬಂದಾಗ ಅರ್ಥ ಮಾಡ್ಕೊಳ್ಳೋದು ಮೊದಲನೇ ಸ್ಕಿಲ್ ಬೇಕು. ಅದನ್ನು ಯಾವ ಕಾನ್ಸೆಪ್ಟ್ ಯೂಸ್ ಮಾಡಬೇಕು, ಯಾವ ಲಾಜಿಕ್ ಯೂಸ್ ಮಾಡಬೇಕು ಅನ್ನೋದು ಸೆಕೆಂಡ್ ಸ್ಕಿಲ್ ಬೇಕು ನಿಮಗೆ. ಮೂರನೇ ಸ್ಕಿಲ್ಲು ಕ್ಯಾಲ್ಕುಲೇಟ್ ಮಾಡೋದು. ಸೊ ಈ ಥರದ ಕ್ವೆಶನ್ಗಳಿಂದ ನಾವು ಡಾಟಾ ಸಫಿಷಿಯನ್ಸಿ ಕ್ವೆಶನ್ ಅಂತ ಹೇಳ್ತೀವಿ. ಇಲ್ಲಿ 2 ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಈ ಥರ 2 ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಆಮೇಲೆ ಒಂದು ಕ್ವೆಶನ್ ಕೊಟ್ಟಿರ್ತಾರೆ. ಇಲ್ಲಿ ಆನ್ಸರ್ ಕೇಳ್ತಿರಲ್ಲ, ಆದರೆ ಈ 2 ಸ್ಟೇಟ್ಮೆಂಟ್ನಲ್ಲಿ ಯೂಸ್ ಮಾಡಿಕೊಂಡು ಕ್ವೆಶನಲ್ಲಿ ಇರೋದನ್ನು ಆನ್ಸರ್ ಮಾಡಬಹುದಾ ಇಲ್ವಾ ಅಂತ. ಓಕೆ, ಇಲ್ಲಿ ನಾವು ಮ್ಯಾಥ್ಸಲ್ಲಿ ಸ್ಕೂಲ್ ಡೇಸಲ್ಲಿ ಓದಿರ್ತೀವಿ, ಈ ಮನೀಷಾ ಮತ್ತು ಮದರ್ಸ್ ಏಜ್ನ ನಾವು ವೇರಿಯಬಲ್ಸ್ ಅಂತ ತೊಗೋತೀವಿ. ಅಂದರೆ ನಮಗೆ ಯಾವುದ್ರ ವ್ಯಾಲ್ಯೂಸ್ ಗೊತ್ತಿರಲ್ಲ, ಅದಕ್ಕೆ ನಾವು ವೇರಿಯಬಲ್ಸ್ ಅಂತ ತೊಗೋತೀವಿ. ಆಮೇಲೆ ಇವನ್ನ 2 ಈಕ್ವೇಷನ್ ಅಂತ ಹೇಳ್ತೀವಿ. ಮ್ಯಾಥ್ಸಲ್ಲಿ ನೆನ್ಪಿಟ್ಕೊಳ್ಳಿ, ಯಾವಾಗಲೂ n ನಂಬರ್ ಆಫ್ ವೇರಿಯಬಲ್ಸ್ ಇದ್ದು n ನಂಬರ್ ಆಫ್ ಈಕ್ವೇಷನ್ಸ್ ಇದ್ದರೆ ಆವಾಗ ಈ ಥರದ ಈಕ್ವೇಷನ್ಸ್ನ ನಾವು ಸಾಲ್ವ್ ಮಾಡ್ಬೋದು. ಅಂದರೆ ನಮಗೆ ಮನೀಷಾ ಮತ್ತು ಮದರ್ದು
ಏಜ್ ವ್ಯಾಲ್ಯೂ ಏನಿದೆ ಅದು ಸಿಗುತ್ತೆ. ಬಿಕಾಸ್ ಇಲ್ಲಿ 2 ವೇರಿಯಬಲ್ ಇದೆ ಆ್ಯಂಡ್ 2 ಇಕ್ವೇಷನ್ ಇದೆ. ಹಾಗಾಗಿ ನಮಗೆ ಇದರಲ್ಲಿ ಮನೀಷಾ ಮತ್ತು ಮದರ್ದು ಎಷ್ಟು ಏಜ್ ಇದೆ ಅಂತ ಆನ್ಸರ್ಸ್ ಸಿಗುತ್ತೆ. ಹಾಗಾಗಿ ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಆರ್ ಸಫಿಷಿಯಂಟ್ ಟು ಆನ್ಸರ್ ದ ಕ್ವೆಶನ್. ಇದು ನಿಮಗೆ ಇಲ್ಲಿ ಆನ್ಸರ್ ಆಗುತ್ತೆ. ಸೊ ಸ್ಕಿಲ್ಸ್, ಯಾವ ಥರದ ಸ್ಕಿಲ್ಸ್ ಬೆಳೆಸ್ಕೋಬೇಕು ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ನಾನು ಆಗಲೇ ಹೇಳಿದೆ ನಂಬರ್ ಸಿಸ್ಟಮಿಂದ 2023ಲಿ ಮೋರ್ ದೆನ್ 20 ಕ್ವೆಶನ್ಸ್ ಕೇಳಿದ್ದಾರೆ. ಯಾಕೆಂದರೆ ಎಲ್ಲ ನೀವು ಆ್ಯಸ್ ಅ IAS ಆಫೀಸರ್, IPS ಆಫೀಸರ್, ಯಾವುದೇ ಈಗ ರೈಲ್ವೆ ಟ್ರಾಫಿಕ್ ಸರ್ವಿಸ್ ತೊಗೊಳ್ಳಿ ಅಥವಾ ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸ್ ತೊಗೊಳ್ಳಿ, ಎಲ್ಲೇ ಆದ್ರೂ ನಂಬರ್ಸ್ ಇಂದನೇ ನೀವು ದಿನನಿತ್ಯದ ಕೆಲಸಗಳನ್ನು ಮಾಡೋದು. ಹಾಗಾಗಿ ನಂಬರ್ ಸಿಸ್ಟಮ್ ಏನಿದೆಲ್ಲ, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಫಾರ್ CSAT. ಸುಮಾರು ಜನಕ್ಕೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಮೆನಿ ಆಫ್ ದ ಗೌರ್ಮೆಂಟ್ ಅಥವಾ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸುಮಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಬೋದು. ಓಕೆ, ಈಗ ನಂಬರ್ ಸಿಸ್ಟಮಲ್ಲಿ ನಾನು ಒಂದು ಟಾಪಿಕ್ ತೊಗೊಂಡಿದ್ದೀನಿ, HCF ಅಂತ. ಸೊ ಇದನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತ ನೋಡೋಣ. ನಿಮಗೆ HCF ಬಗ್ಗೆ ಗೊತ್ತಿರುತ್ತೆ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಈಗ ಒಂದು ಎಕ್ಸಾಂಪಲ್ ತೊಗೋಣ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಬಿಟ್ವೀನ್ 12 ಆ್ಯಂಡ್ 18 ಅಂತ ಕೇಳ್ತಾರೆ ಅಂದ್ಕೊಳ್ಳಿ. ಇವಾಗ ಯಾವ ಥರ ನಾವು ಫೈಂಡ್ ಮಾಡ್ತೀವಿ? 12ರದ್ದು ಫ್ಯಾಕ್ಟರ್ಸ್ ಏನು? 1, 2, 3, 4, 6, 12. ಅದೇ ಥರನೇ 18 ಫ್ಯಾಕ್ಟರ್ಸ್ ಯಾವುದು? 1, 2, 3, 6, 9, 18. ಇವುಗಳಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಯಾವುದು ನೋಡಿ? 1, 2, 3, 6. ಇದರಲ್ಲಿ ಈ ಕಾಮನ್ ಫ್ಯಾಕ್ಟರ್ಗಳಲ್ಲಿ ಹೈಯೆಸ್ಟ್ ಯಾವುದು? 6. ಹಾಗಾಗಿ ನಮಗೆ HCF ಬಿಟ್ವೀನ್ 12 ಆ್ಯಂಡ್ 18ನ ನಾವು 6 ಅಂತ ಹೇಳ್ತೀವಿ. ಓಕೆ, ಈಗ ನಾವು ಸ್ಕೂಲ್ ಟೈಮಲ್ಲೆಲ್ಲ ಇದನ್ನು ಹೇಗೆ ಫೈಂಡ್ ಔಟ್ ಮಾಡ್ತಿದ್ದೀವಿ ಅಂತಂದರೆ ಡಿವಿಷನ್ ಮೆಥಡ್ ಅಂತ ಯೂಸ್ ಮಾಡ್ತಿದ್ವಿ ನಾವು. ಡಿವಿಷನ್ ಮೆಥಡ್ ಟು ಫೈಂಡ್ ಔಟ್ HCF ಅಂತ. ಇದನ್ನು ಹೇಗೆ ಮಾಡ್ತಿದ್ವಿ ಅಂದರೆ, ಯಾವುದು 12 ಮತ್ತು 18ರಲ್ಲಿ ಯಾವುದು ದೊಡ್ಡ ನಂಬರ್ ಇರುತ್ತೆ ಅದನ್ನು ನಾವು ಚಿಕ್ಕ ನಂಬರಿಂದ ಡಿವೈಡ್ ಮಾಡ್ತಿದ್ವಿ. ಸೊ 12 1s are 12, 6 ಬರ್ತಿತ್ತು. ಆವಾಗ ಮತ್ತೆ ಈ ರಿಮೈಂಡರ್ ಏನು ಬರುತ್ತೋ ಮತ್ತೆ ನಾವು ಅದನ್ನು ಈ 12ನ ಇಲ್ಲಿ ತೊಗೋತಿದ್ವಿ, ಡಿವೈಡ್ ಮಾಡ್ತಿದ್ವಿ. 6 2s are 12, 0. ನಮಗೆ ಕೊನೆಗೆ ಯಾವ ಡಿವೈಸರ್ ನಿಮಗೆ 0 ರಿಮೈಂಡರ್ ಕೊಡುತ್ತೋ ಅದನ್ನು ನಾವು HCF ಆಫ್ ದ ನಂಬರ್ಸ್ ಅಂತ ಹೇಳ್ತಿದ್ವಿ. ಓಕೆ, ಸೊ ಇದೇ HCFನ ಫೈಂಡ್ ಔಟ್ ಮಾಡೋಕ್ಕೆ ನಮಗೆ ಶಾರ್ಟ್ಕಟ್ ಮೆಥಡ್ ಇದೆ, ಅದನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡ್ತೀನಿ. ನೋಡಿ, ಯಾವುದೇ ಎರಡು ನಂಬರ್ ನಂಬರ್ದು HCF ಕೇಳಿದಾಗ ಫಸ್ಟ್ ಈ 2 ನಂಬರ್ದು ಡಿಫ್ರೆನ್ಸ್ ತಗೊಳ್ಳಿ. 12 ಮತ್ತು 18ರದ ಡಿಫ್ರೆನ್ಸ್ 6 ಆಗುತ್ತೆ. ಸೊ ಈ ದ ಡಿಫ್ರೆನ್ಸ್ 12ನ ಡಿವೈಡ್ ಮಾಡುತ್ತಾ, ಕಂಪ್ಲೀಟಾಗಿ ಡಿವೈಡ್ ಮಾಡುತ್ತಾ? ಕಂಪ್ಲೀಟಾಗಿ ಡಿವೈಡ್ ಮಾಡುತ್ತೆ ಅಂದರೆ ಅರ್ಥ ಏನು? ರಿಮೈಂಡರ್ ನಿಮಗೆ 0 ಬರಬೇಕು. ಇಲ್ಲಿ 0 ಬರುತ್ತಾ? ಎಸ್. ಅದೇ 6 18ನ ಡಿವೈಡ್ ಮಾಡುತ್ತಾ? ಎಸ್, ಬಿಕಾಸ್ ರಿಮೈಂಡರ್ 0 ಬರುತ್ತೆ. ಸೊ ಯಾವಾಗ ಡಿಫ್ರೆನ್ಸ್ ಈ 2 ನಂಬರ್ ಡಿವೈಡ್ ಮಾಡ್ತಿರುತ್ತಲ್ಲ ಆವಾಗ ಆ ಡಿಫ್ರೆನ್ಸೇ ನಿಮಗೆ HCF ಆಗುತ್ತೆ. ಆಯ್ತಾ? ಇದನ್ನು ನಾವು ಡಿಫ್ರೆನ್ಸಸ್ ಮೆಥಡ್ ಅಂತ ಹೇಳ್ತೀವಿ. ಓಕೆ, ಅದೇ ಥರನೇ HCF ಬಿಟ್ವೀನ್ 72 96 ತಗೊಳ್ಳಿ. ಇವೆರಡರ ಮಧ್ಯೆ ಡಿಫ್ರೆನ್ಸ್ ಏನು? 72 ಮತ್ತು 96ರ ಮಧ್ಯೆ 24. ಈ 24 72 ಮತ್ತು 96 ಎರಡನ್ನ ಕಂಪ್ಲೀಟಾಗೂ ಡಿವೈಡ್ ಮಾಡುತ್ತೆ, ರಿಮೈಂಡರ್ 0 ಬರುತ್ತೆ. ಹಾಗಾಗಿ 24 ಇಸ್ ದ HCF ಬಿಟ್ವೀನ್ 72 ಆ್ಯಂಡ್ 96. ಓಕೆ, ಈಗ ಕೆಲವೊಂದು ಕೇಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಐ ಟೇಕ್ ಅನದರ್ ಎಕ್ಸಾಂಪಲ್ ಲೈಕ್ ದಿಸ್. HCF ಬಿಟ್ವೀನ್ 150 ಆ್ಯಂಡ್ 174. ನೋಡಿ, ಇವೆರಡರ ಮಧ್ಯೆ ಡಿಫ್ರೆನ್ಸ್ ಏನಾಗುತ್ತೆ? 24 ಆಗುತ್ತೆ. ಓಕೆ, ಈಗ
24 150ನ ಡಿವೈಡ್ ಮಾಡಲ್ಲ. ಓಕೆ, ಬಿಕಾಸ್ ಇಫ್ ಯು ಡಿವೈಡ್ 150 ಬೈ 24 ಎಷ್ಟು ಬರುತ್ತೆ ನೋಡಿ, 24 6 144 ಆಗುತ್ತೆ. ಓಕೆ, ಸೊ ರಿಮೈಂಡರ್ ನಿಮಗೆ ಎಷ್ಟು ಬರುತ್ತೆ, 6 ರಿಮೈಂಡರ್ ಬರುತ್ತೆ. ಸೊ 24 ವಿಲ್ ನಾಟ್ ಡಿವೈಡ್ 150. ಅವಾಗೇನು ಮಾಡಬೇಕು ನೀವು, ಈ 24ದು ಫ್ಯಾಕ್ಟರ್ಸ್ ನೋಡಬೇಕು. 12 ಅದಾದಮೇಲೆ 8 ಅದಾದಮೇಲೆ 6. ಸೊ ಈ ಥರ ಚೆಕ್ ಮಾಡ್ತಾ ಹೋಗಬೇಕು. ಸೊ ವೆದರ್ 12 ಡಿವೈಡ್ಸ್ 150 ಆ್ಯಂಡ್ 174 ಚೆಕ್ ಮಾಡಿ, ಇದೂ ಆಗಲ್ಲ. ವೆದರ್ 8 ಡಿವೈಡ್ಸ್ 150 ಆ್ಯಂಡ್ 174 ಇದೂ ಆಗಲ್ಲ. ವೆರಾಸ್ 6 ಡಿವೈಡ್ಸ್ 150 ಆ್ಯಂಡ್ 174, ಎಸ್, 6 ಆಸ್ ಎ ನಂಬರ್ ವಿಲ್ ಡಿವೈಡ್ ಬೋತ್ 150 ಆ್ಯಂಡ್ 174. ಆವಾಗೇನಾಗುತ್ತೆ, 6 ಈಸ್ ಯುವರ್ HCF ಬಿಟ್ವೀನ್ 150 ಆ್ಯಂಡ್ 174. ಸೊ ಯಾವಾಗ ನಿಮಗೆ ಆ ಡಿಫ್ರೆನ್ಸ್ ಡಿವೈಡ್ ಮಾಡಲ್ವೋ ಎರಡು ನಂಬರ್ಸ್ನ, ಆವಾಗ ಆ ಡಿಫ್ರೆನ್ಸ್ದು ಫ್ಯಾಕ್ಟರ್ಸ್ನ ತಗೋತೀವಿ ನಾವು. ಸೊ ಚೆಕ್ ಫಾರ್ ದ ಫ್ಯಾಕ್ಟರ್ಸ್. ದೆನ್ ಯಾವ ಫ್ಯಾಕ್ಟರ್ ನಿಮಗೆ ಡಿವೈಡ್ ಮಾಡುತ್ತೋ ದ್ಯಾಟ್ ವಿಲ್ ಬಿ ಯುವರ್ HCF. ಓಕೆ, ಅದೇ ಥರನೇ ನಿಮಗೆ ಈ HCF ಬಿಟ್ವೀನ್ 3 ಡಿಫ್ರೆಂಟ್ ನಂಬರ್ಸ್ ಕೊಟ್ಟಿರೋ ಅಂದ್ಕೊಳ್ಳಿ, 48 96 120 ಅಂತ ಕೊಟ್ಟಿರೋ ಅಂದ್ಕೊಳ್ಳಿ. ಓಕೆ, ಇವಾಗ ನೀವು ಇಲ್ಲಿ 3 ನಂಬರ್ ಇದೆ, ಅಲ್ಲಿ ನಾವು 2 ನಂಬರ್ ಇತ್ತು, ಸೊ ಡಿಫ್ರೆನ್ಸ್ ತೊಗೋತಿದ್ವಿ. ಇಲ್ಲಿ 3 ನಂಬರ್ ಇದೆ, ಅವಾಗ ಏನು ಮಾಡಬೇಕು, ಡಿಫ್ರೆನ್ಸ್ ಬಿಟ್ವೀನ್ ಆಲ್ ದ ಪಾಸಿಬಲ್ ನಂಬರ್ಸ್ ತೊಗೋಬೇಕು ನೀವು. 48 ಮೈನಸ್ 96 ಮೈನಸ್ 48 ಇಸ್ 48, 120 ಮೈನಸ್ 96 ಇಸ್ 24, 120 ಮೈನಸ್ 48 ಇಸ್ 72. ಸೊ ಈ 3 ಡಿಫ್ರೆನ್ಸಲ್ಲಿ ಯಾವುದು ಸ್ಮಾಲೆಸ್ಟ್ ಡಿಫ್ರೆನ್ಸ್ ಇದೆ ನೋಡಿ. ಓಕೆ, 24 ಇಸ್ ದ ಸ್ಮಾಲೆಸ್ಟ್ ಡಿಫ್ರೆನ್ಸ್. ಈಗ ಈ ಸ್ಮಾಲೆಸ್ಟ್ ಡಿಫ್ರೆನ್ಸು ನಿಮಗೆ ಈ 3 ನಂಬರ್ನ ಡಿವೈಡ್ ಮಾಡುತ್ತಾ? 24 48ನ ಡಿವೈಡ್ ಮಾಡುತ್ತಾ? ಹೌದು. 24 96ನ ಡಿವೈಡ್ ಮಾಡುತ್ತಾ? ಎಸ್. 24 120ನ ಡಿವೈಡ್ ಮಾಡುತ್ತಾ? ಎಸ್. 3 ನಂಬರ್ನ 24 ಡಿವೈಡ್ ಮಾಡುತ್ತೆ. ಹಾಗಾಗಿ 24 ವಿಲ್ ಬಿ ದ HCF ಬಿಟ್ವೀನ್ 48 96 ಆ್ಯಂಡ್ 120. ಸೊ ನಿಮಗೆ HCFನ ಡಿವಿಷನ್ ಮೆಥಡಿಂದ ಮಾಡಿದ್ರೆ ನೀವು ಜಾಸ್ತಿ ಟೈಮ್ ತಗೋತೀರ. ಹಾಗಾಗಿ ಡಿಫ್ರೆನ್ಸಸ್ ಮೆಥಡ್ ಯೂಸ್ ಮಾಡಿದ್ರೆ ಯು ಕ್ಯಾನ್ ಫೈಂಡ್ ಔಟ್ ದ HCF ಮೇ ಬಿ ಇನ್ ಲೆಸ್ ದೆನ್ 10 ಸೆಕೆಂಡ್ಸ್ ಅಥವಾ 20 ಸೆಕೆಂಡ್ಸಲ್ಲಿ ನೀವು HCFನ ಕಂಡುಹಿಡಿಬೋದು. ಸೊ ಇದರಿಂದ ನಿಮಗೆ ನಿಮಗೆ ಶಾರ್ಟ್ಕಟ್ ಮೆಥಡ್ಸ್ ನಿಮಗೆ ಕೆಲವೊಂದು ಚಾಪ್ಟರ್ಸಲ್ಲಿ ಬರುತ್ತೆ, ಅವು ನಿಮಗೆ ಕ್ಯಾಲ್ಕುಲೇಷನ್ ಟೈಮ್ನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡಬೇಕು. ಓಕೆ, ಬಟ್ UPSC ಎಕ್ಸಾಮಲ್ಲಿ ಶಾರ್ಟ್ಕಟ್ನ ಡೈರೆಕ್ಟಾಗಿ ಇಟ್ಕೊಂಡೇ ನೀವು ಆನ್ಸರ್ ಮಾಡ್ತೀರ ಅನ್ನೋದು ತುಂಬ ಕ್ವಶನ್ಗಳಲ್ಲಿ ಆ ಥರದ್ದು ಪಾಸಿಬಿಲಿಟಿ ಕಡಿಮೆ ಇರುತ್ತೆ. ಬಟ್ ಕ್ಯಾಲ್ಕುಲೇಷನ್ ಟೈಮ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ನೀವು ಶಾರ್ಟ್ಕಟ್ಸ್ನ ಯೂಸ್ ಮಾಡಬಹುದು. ಓಕೆ, ಅದೇ ಥರನೇ ಲೆಟ್ಸ್ ಸೇ HCF ಬಿಟ್ವೀನ್ ಸಮ್ ನಂಬರ್ಸ್ ಲೈಕ್ 3 ಆ್ಯಂಡ್ 35 ತಗೋಣ. ಇಲ್ಲಿ ನೋಡಿ, ಇದೆರಡರ ಮಧ್ಯೆ ಡಿಫ್ರೆನ್ಸ್ 32 ಇದೆ. ಇಲ್ಲಿ ನೋಡಿ, HCF ಬಿಟ್ವೀನ್ 3 ಆ್ಯಂಡ್ 35 ಮಧ್ಯೆ ಅದರಲ್ಲಿ ಡಿಫ್ರೆನ್ಸ್ ಈಸ್ 32ನ ಡಿಫ್ರೆನ್ಸ್ ಇರುತ್ತೆ ನಿಮಗೆ. ಇಲ್ಲಿ ವೆದರ್ 32 ಡಿವೈಡ್ಸ್ 3, ನೋ. ವೆದರ್ 32 ಡಿವೈಡ್ಸ್ 35, ನೋ. ಸೊ ಆವಾಗ ನೋಡಿ ನಿಮಗೆ ಇಲ್ಲಿ ಯಾವುದೇ ಫ್ಯಾಕ್ಟರ್ ಆಫ್ 32 16 ಆಗಿರ್ಬೋದು, ಓಕೆ, ಅಥವಾ 8 ಆಗಿರ್ಬೋದು, 6 ಆಗಿರ್ಬೋದು, 4 ಆಗಿರ್ಬೋದು, ಇವು ಯಾವೂ ನಿಮಗೆ 3 ಆ್ಯಂಡ್ 35ನ ಡಿವೈಡ್ ಮಾಡಲ್ಲ. ಕೊನೆಗೆ ನಿಮಗೆ ಓನ್ಲಿ 1 ಡಿವೈಡ್ಸ್ 3 ಆ್ಯಂಡ್ 35. ಅಂದರೆ ಅರ್ಥ ಏನು ನೋಡಿ, ಈ 3 ಆ್ಯಂಡ್ 35 ನಂಬರ್ ಯಾವ ಥರ ಇರುತ್ತೆ ಅಂದರೆ ಇವಕ್ಕೆ ನಾವು ಕೋ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಅಂದರೆ ಅರ್ಥ ಏನು, 3 ಆ್ಯಂಡ್ 35 ಮಧ್ಯೆ 1 ಆ್ಯಸ್ ಅ ಫ್ಯಾಕ್ಟರ್ ಬಿಟ್ಟು ಬೇರೆ ಯಾವುದು ಕಾಮನ್ ಫ್ಯಾಕ್ಟರ್ಸ್ ಇರಲ್ಲ. ಹಾಗಾಗಿ 3 ಆ್ಯಂಡ್ 35ನ ಕೋ ಪ್ರೈಮ್ಸ್ ಅಂತ ಹೇಳ್ತೀವಿ. ಯಾವಾಗಲಾದ್ರೂ ನಿಮಗೆ HCF ಬಿಟ್ವೀನ್ 2 ಕೋ ಪ್ರೈಮ್ ನಂಬರ್ಸ್ ಕೇಳ್ತಾರೆ ಅಂದರೆ ಅರ್ಥ ಏನು, ಅದ್ರದ್ದು HCF ಯಾವಾಗಲೂ 1 ಆಗಿರುತ್ತೆ, ನೆನಪಿರಲಿ. ಸೊ HCF ಬಿಟ್ವೀನ್ 2 ಕೋ ಪ್ರೈಮ್ ನಂಬರ್ಸ್ ವಿಲ್ ಆಲ್ವೇಸ್ ಬಿ 1. ಸೊ ಈ ಥರ ಶಾರ್ಟ್ಕಟ್ ಮೆಥಡ್ ನಿಮಗೆ CSAT ಪೇಪರಲ್ಲಿ ಹೆಲ್ಪ್ ಆಗುತ್ತೆ ಟು ರೆಡ್ಯೂಸ್ ದ ಕ್ಯಾಲ್ಕುಲೇಷನ್ ಟೈಮ್ ಆಫ್ ಅ ಕ್ವೆಶನ್. ಸೊ ಕೆಲವೊಂದು ಕ್ವೆಶನ್ ನೋಡೋಣ. 2022 ಮತ್ತು 2023 CSAT ಪೇಪರಲ್ಲಿ ಬಂದಿರೋ ಕ್ವೆಶನ್ಗಳಿದು. ಸೊ ಮೊದಲನೇದಾಗಿ ನೋಡಿ ಇಲ್ಲಿ, ವಾಟ್ ಇಸ್ ದ ಸ್ಮಾಲೆಸ್ಟ್ ನಂಬರ್ ಗ್ರೇಟರ್ ದೆನ್ 1000 ದಟ್ when divided by any one of the numbers, okay, 6 9 12 15 18 leaves a remainder of 3 ಅಂತ ಹೇಳ್ತೀರಾ. ನೋಡಿ, ಒಂದು ನಂಬರ್ ಇದೆ, ಅದು ವಿಚ್ ಇಸ್ ಗ್ರೇಟರ್ ದನ್ 1000. ಸೊ ಈ ನಂಬರ್ನ 6 ಅಥವಾ 9 ಅಥವಾ 12 ಅಥವಾ 15 ಅಥವಾ 18ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ ನಮಗೆ 3 ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು,
ಈ ನಂಬರು 1000ಕ್ಕಿಂತ ಜಾಸ್ತಿ ಇದೆ, ಆ ನಂಬರು ಈ ಎಲ್ಲ 6, 9, 12, 15, 18ಇಂದ ಡಿವೈಡ್ ಆಗ್ತಿದೆ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು, ದಿಸ್ ನಂಬರ್ ಶುಡ್ ಬಿ ಕಾಮನ್ ಮಲ್ಟಿಪಲ್ ಆಫ್ ಆಲ್ ದೀಸ್ ನಂಬರ್ಸ್ ಅಲ್ವಾ, ಕಾಮನ್ ಮಲ್ಟಿಪಲ್ ಆಫ್ ಆಲ್ ದೀಸ್ ನಂಬರ್ಸ್ ಆವಾಗಲಷ್ಟೇ ಅದು ಈ ನಂಬರ್ಗಳಿಂದ ಡಿವೈಡ್ ಆಗೋ ಸಾಧ್ಯ. ಸೊ ಕಾಮನ್ ಮಲ್ಟಿಪಲ್ ಆಫ್ ಆಲ್ ದೀಸ್ ನಂಬರ್ಸ್ ಆವಾಗ ಅದು ರಿಮೈಂಡರ್ 3ನ ಬಿಡುತ್ತೆ ಅಥವಾ ಉಳಿಸುತ್ತೆ ಅಂತ ಹೇಳ್ತಾರೆ. ನೋಡಿ ಹಾಗೆ ನಾವೇನು ಮಾಡಬೇಕು, ಫಸ್ಟು ಕೊಟ್ಟಿರೋ ಆಪ್ಷನ್ಸಲ್ಲಿ ರಿಮೈಂಡರ್ನ ತೆಗೆದುಬಿಡಿ ಫಸ್ಟು. ಅವಾಗ ಏನಾಗುತ್ತೆ, ನಮ್ಮ 4 ನಂಬರ್ಸ್ ಏನು ಸಿಗುತ್ತೆ, 1060, 1070, 1080 ಆ್ಯಂಡ್ 1180 ಇಷ್ಟು ನಂಬರ್ ಸಿಗುತ್ತೆ ನಮಗೆ. ಓಕೆ, ನಮಗೆ ಈ ನಂಬರ್ಗಳಲ್ಲಿ ಯಾವ ನಂಬರ್ಸು ಕಾಮನ್ ಮಲ್ಟಿಪಲ್ ಆಫ್ ಆಲ್ ದೀಸ್ ನಂಬರ್ಸ್ ಚೆಕ್ ಮಾಡಬೇಕು. ಅದಕ್ಕೆ ನಾವು ಫಸ್ಟ್ ಏನು ಮಾಡಬೇಕು, ಲೀಸ್ಟ್ ಕಾಮನ್ ಮಲ್ಟಿಪಲ್ LCM ಬಿಟ್ವೀನ್ ಆಲ್ ದೀಸ್ ನಂಬರ್ಸ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಅದನ್ನು ಹೇಗೆ ಫೈಂಡ್ ಮಾಡ್ತೀವಿ ನಾವು, 6, 9, 12, 15, 18 LCM ತೆಗಿಬೇಕು. ಓಕೆ, ನಾವು ಡಿವಿಷನ್ ಮೆಥಡ್ನ ಯೂಸ್ ಮಾಡೋಣ. ಯಾವುದನ್ನು ಡಿವೈಡ್ ಆಗುತ್ತೆ, ನಾನು 2ಇಂದ ಡಿವೈಡ್ ಮಾಡಿದ್ರೆ 2 3s ಇದು ಹಾಗೆ ಉಳ್ಕೊಳ್ಳುತ್ತೆ, 6, 15 ಇದು 9 ಆಗುತ್ತೆ. ಅದೇ ಥರನೇ 3ಇಂದ ಯೂಸ್ ಮಾಡಿದ್ರೆ 3 1s 3, 2, 5, 3. ಓಕೆ, ಸೊ ಇವಾಗ LCM ಏನಾಗುತ್ತೆ ನಮಗೆ, ಮಲ್ಟಿಪ್ಲಿಕೇಶನ್ ಆಫ್ ಆಲ್ ದೀಸ್ ನಂಬರ್ಸ್ 2 ಇಂಟು 3 ಇಂಟು 1 ಇಂಟು 3 ಇಂಟು 2 ಇಂಟು 5 ಇಂಟು 3, ನಿಮಗೆ ಇದು 180 ಬರುತ್ತೆ. ಸೊ 180 ಇಸ್ ದ ಮಲ್ಟಿಪಲ್ ಲೀಸ್ಟ್ ಕಾಮನ್ ಮಲ್ಟಿಪಲ್ ಆಫ್ 6, 9, 12, 15 ಆ್ಯಂಡ್ 18. ಈಗ ಅವ್ರೇನು ಹೇಳ್ತಿದ್ದಾರೆ, ಈ ನಂಬರ್ ಇದೆ ಒಂದು, ಅದು 1000ಕ್ಕಿಂತ ಜಾಸ್ತಿ ಇದೆ, ವಿಚ್ ಇಸ್ ಗ್ರೇಟರ್ ದನ್ 1000. ಬಟ್ ಯಾವ ಈ ಕೊಟ್ಟಿರೋ ಆಪ್ಷನ್ಗಳಲ್ಲಿ ಯಾವ ನಂಬರು 1060 ಯಾವ ನಂಬರ್ 180ಇಂದ ಡಿವೈಡ್ ಆಗುತ್ತೆ ನೋಡಿ. 1060 180ಇಂದ ಡಿವೈಡ್ ಆಗುತ್ತಾ, ಅಥವಾ 1070 180ಇಂದ ಡಿವೈಡ್ ಆಗುತ್ತಾ, ಅಥವಾ 1080 180ಇಂದ ಡಿವೈಡ್ ಆಗುತ್ತಾ, ಅಥವಾ 1180 180ಇಂದ ಡಿವೈಡ್ ಆಗುತ್ತಾ ಚೆಕ್ ಮಾಡಿ. ಓಕೆ, ನಿಮ್ಗೆ ಚೆಕ್ ಮಾಡಿದಾಗ 1080 180ಇಂದ ಡಿವೈಡ್ ಆಗುತ್ತೆ ಅಂತ ಅರ್ಥ ಆಗುತ್ತೆ. ಹಾಗೆ ಆನ್ಸರ್ ಏನಾಗುತ್ತೆ, 1083. ಸೊ ಈ ಥರ ನಿಮಗೆ ಫಸ್ಟು ಕ್ವೆಶ್ಚನ್ ಏನು ಕೇಳ್ತೀರ ಅರ್ಥ ಆಗಬೇಕು. ಈ ಥರ ಬರ್ಕೊಳ್ಳಿ ಫಸ್ಟು, ಕ್ವೆಶ್ಚನ್ ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ. ಓಕೆ, ಈ ಥರ ಬರ್ಕೊಳ್ಳಿ ಫಸ್ಟು. ದೆನ್ ಯಾವ ಕಾನ್ಸೆಪ್ಟ್ ಯೂಸ್ ಮಾಡಬೇಕು, ಇದು ನಿಮಗೆ ಕ್ವೆಶ್ಚನ್ ಈ ಥರ ಬರ್ಕೊಂಡಾಗ ನಿಮಗೆ ಅರ್ಥ ಆಗುತ್ತೆ, ಓ ಇಲ್ಲಿ ಕಾಮನ್ ಮಲ್ಟಿಪಲ್ ಕಾನ್ಸೆಪ್ಟ್ ಇದೆ ಅಂತ. ಅದಕ್ಕೆ ನೀವು ಫಸ್ಟು LCM ಫೈಂಡ್ ಔಟ್ ಮಾಡ್ಕೋಬೇಕು, ಆಮೇಲೆ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಈ ಥರ ಸ್ಕಿಲ್ಸ್ನ ನೀವು ಬೆಳೆಸ್ಕೋಬೇಕು ಟು ಸಾಲ್ವ್ ದ ಕ್ವೆಶ್ಚನ್ಸ್ ಇನ್ CSAT. ಇನ್ನೊಂದು ಕ್ವೆಶ್ಚನು, ಇದು 2023ರಲ್ಲಿ ಕೇಳಿದ ಕ್ವೆಶ್ಚನ್. ಫಾರ್ ಎನಿ ಚಾಯ್ಸಸ್ ಆಫ್ ವ್ಯಾಲ್ಯೂಸ್ XYZ, ದ 6-digit ನಂಬರ್ ಆಫ್ ದ ಫಾರ್ಮ್ XYZ ಈಸ್ ಡಿವಿಸಿಬಲ್ ಬೈ ಅಂತ ಕೇಳ್ತಾರೆ. ನೋಡಿ ಈ ಥರದ ಫಾರ್ಮಲ್ಲಿ ಏನು ಅಂದರೆ ಅರ್ಥ ಏನು, ಯಾವುದಾದ್ರೂ ವ್ಯಾಲ್ಯೂ ಇರ್ಬೋದು, ಫಾರ್ ಚಾಯ್ಸ್ ಆಫ್ ಎನಿ ವ್ಯಾಲ್ಯೂ ವೇರ್ X is a different number, Y is a different number, or X is a different digit, Y is a different digit, Z is a different digit ಅಂತ ಹೇಳ್ತಾರೆ. ನಾನು ಲೆಟ್ಸ್ ಸೇ ಯು ಕ್ಯಾನ್ ಟೇಕ್ ಇಟ್ ಆಸ್ 1 2 3 ಅಂತ ತೊಗೋಬೋದು, ಅಥವಾ 2 3 5 ತೊಗೋಬೋದು, ಅಥವಾ 6 7 9 ಏನಾದರೂ ತೊಗೋಬೋದು ನೀವು, ವೇರ್ XYZ ಆರ್ ಡಿಫ್ರೆಂಟ್ ಡಿಜಿಟ್ಸ್. ಅವ್ರೇನು ಹೇಳ್ತಾರೆ, ಈಗ ಲೆಟ್ಸ್ ನಾನು 2 3 5 ತೊಗೋತೀನಿ ಅಂದ್ಕೊಳ್ಳಿ, 2 3 5 2 3 5 ಅಂದರೆ ಒಂದು 3-digit ನಂಬರ್ 2 ಸರಿ ರಿಪೀಟ್ ಆದರೆ ಆ ನಂಬರು ಯಾವುದನ್ನು ಡಿವೈಡ್ ಆಗುತ್ತೆ ಅಂತ ಕೇಳ್ತಾರೆ. ನೋಡಿ ನಿಮಗೆ ನಂಬರ್ ಸಿಸ್ಟಮಲ್ಲಿ ಡಿವಿಸಿಬಿಲಿಟಿ ರೂಲ್ಸ್ ಅಂತ ಒಂದು ಟಾಪಿಕ್ ಬರುತ್ತೆ, ಅದರಲ್ಲಿ ಸ್ಪೆಷಲ್ ಡಿವಿಸಿಬಿಲಿಟಿ ರೂಲ್ಸ್ ಅಂತ ಇದೆ. ಅದರಲ್ಲಿ ಯಾವ ಥರ ಇದೆ ಅಂದರೆ, ಯಾವುದೇ ಒಂದು 3-digit ನಂಬರ್ ಲೆಟ್ಸ್ ಸೇ 583 ಅಂತ ಅಂದ್ಕೊಳ್ಳಿ, ಯಾವುದೇ ಒಂದು 3-digit ನಂಬರ್ ಇಫ್ ಇಟ್ ಈಸ್ ರಿಪೀಟೆಡ್ ಫಾರ್ 2 times ಆರ್ ಇಫ್ ಇಟ್ ಈಸ್ ರಿಪೀಟೆಡ್ ಫಾರ್ 4 times, 583 583 583 583 ಈ ಥರ 4 times, ಆರ್ ಇಫ್ ಇಟ್ ಇಸ್ ರಿಪೀಟೆಡ್ ಫಾರ್ 6 times, 583 583 583 583 583 583. ಸೊ ಈ ಥರ 2 times ಒಂದು 3-digit ನಂಬರು 2 times ಆರ್ 4 times ಆರ್ 6 times ಆರ್ 8 times ಈ ಥರ ರಿಪೀಟ್ ಆಗಿದ್ದರೆ ಆಲ್ ದೀಸ್ ಕೈಂಡ್ ಆಫ್ ನಂಬರ್ಸ್ ಆರ್ ಆಲ್ವೇಸ್ ಡಿವಿಸಿಬಲ್ ಬೈ 7 11 ಆ್ಯಂಡ್ 13ಇಂದ ಡಿವೈಡ್ ಆಗುತ್ತೆ ಅಂತ ರೂಲ್ ಇದೆ. ನಿಮಗೆ ಆ ರೂಲ್ ಗೊತ್ತಿದ್ದರೆ 2023ರಲ್ಲಿ ಬಂದಿರೋ ಈ ಕ್ವೆಶ್ಚನ್ನ ನೀವು ವಿತಿನ್ 5 seconds ಆನ್ಸರ್ ಮಾಡ್ಬೋದು. ಓಕೆ, ನಿಮಗೆ ಸ್ಪೆಷಲ್ ಡಿವಿಸಿಬಿಲಿಟಿ ರೂಲ್ಸ್ ಗೊತ್ತಿರಬೇಕು.
ಆ್ಯಂಡ್ ಇದರಲ್ಲಿ ಏನು ತುಂಬ ಏನೋ ದೊಡ್ಡ ವಿಜ್ಞಾನ ಇಲ್ಲ ಇದರಲ್ಲಿ. ನೋಡಿ 3 ಡಿಜಿಟ್ ಒಂದು ನಂಬರ್ ಇದ್ದಾಗ ಅದು 2 ಸರಿ ರಿಪೀಟ್ ಆದರೆ ಆ ಥರ ನಂಬರ್ ಅದು ಯಾವುದೇ ಡಿಜಿಟ್ ಇರ್ಬೋದು, ವೆದರ್ ಇಟ್ ಇಸ್ 2 3 1 6 4 9 ಎನಿಥಿಂಗ್, ಅವೆಲ್ಲವೂ 7 11 13 ಡಿವೈಡ್ ಆಗುತ್ತೆ. ಈ ಲಾಜಿಕ್ ಗೊತ್ತಿದೆ ನಿಮಗೆ, ಈ ಥರದ ಕ್ವಶನ್ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಈಗ ಹೇಳಿ 2023 ಪೇಪರ್ ಡಿಫಿಕಲ್ಟ್ ಇರಲಿಲ್ಲ, ಚಾಲೆಂಜಿಂಗ್ ಇತ್ತು ಹೌದು, ಬಟ್ ಅದೇ ಥರ ವರ್ಕ್ ಮಾಡಿದರೆ ಇಟ್ ವಿಲ್ ಬಿ ಈಸಿ. ನೋಡಿ ಮುಂದಿನ ಕ್ವಶನ್ ನೋಡೋದಾದರೆ, ಈ ಕ್ವಶನು ಲಾಜಿಕಲ್ ರೀಸನಿಂಗ್ ಚಾಪ್ಟರ್ ಅಲ್ಲಿ ಬರೋ ಬ್ಲಡ್ ರಿಲೇಷನ್ಸ್ ಅನ್ನೋ ಟಾಪಿಕ್ ಅಂತ ಕೇಳಿರೋದು. ನೋಡಿ ಕ್ವಶನ್ ಏನು ಕೇಳ್ತಿದ್ದಾರೆ, ಈಸ್ ಝೆಡ್ ಬ್ರದರ್ ಆಫ್ ಎಕ್ಸ್ ಅಂತ ಕೇಳ್ತಿದ್ದಾರೆ. ಸ್ಟೇಟ್ಮೆಂಟ್ ಒನ್ನಲ್ಲಿ ಹೇಳ್ತೀವಿ ನೋಡಿ, ಎಕ್ಸ್ ಈಸ್ ಅ ಬ್ರದರ್ ಆಫ್ ವೈ ಅಂತ ಹೇಳ್ತಾರೆ, ಆ್ಯಂಡ್ ವೈ ಈಸ್ ಅ ಬ್ರದರ್ ಆಫ್ ಝೆಡ್ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು, ಎಕ್ಸ್ ಮೇಲ್ ಆಗ್ತಾರೆ ಅವಾಗ, ಬಿಕಾಸ್ ಎಕ್ಸ್ ಈಸ್ ಅ ಬ್ರದರ್ ಆಫ್ ವೈ ಅಂತ ಹೇಳ್ತಾರೆ, ವೈ ಈಸ್ ಅ ಬ್ರದರ್ ಆಫ್ ಝೆಡ್ ಅಂತ ಹೇಳ್ತಾರೆ. ನೋಡಿ ಅವಾಗ ಏನಾಗುತ್ತೆ, ನಿಮಗೆ ಎಕ್ಸು ಮತ್ತು ವೈದು ಜೆಂಡರ್ ಗೊತ್ತಾಗುತ್ತೆ, ಝಡ್ದು ಜೆಂಡರ್ ಗೊತ್ತಾಗಲ್ಲ, ವೆದರ್ ಇಟ್ ಕ್ಯಾನ್ ಬಿ ಅ ಮೇಲ್ ಆರ್ ಇಟ್ ಕ್ಯಾನ್ ಬಿ ಅ ಫೀಮೇಲ್. ನೋಡಿ ಇದು ಮೇಲೂ ಆಗಿರ್ಬೋದು ಅಥವಾ ಫೀಮೇಲೂ ಆಗಿರ್ಬೋದು. ಆ್ಯಂಡ್ ಕ್ವಶನ್ ಹೇಳ್ತೀವಿ ನೋಡಿ, ಎಕ್ಸ್ ವೈ ಝಡ್ ಆರ್ ಸಿಬ್ಲಿಂಗ್ಸ್ ಅಂತ ಹೇಳ್ತಾರೆ. ಓಕೆ, ಸಿಬ್ಲಿಂಗ್ಸ್ ಅಂತ ಹೇಳ್ತಾರೆ, ಹೌದು ಫಸ್ಟ್ ಸ್ಟೇಟ್ಮೆಂಟಿಂದ ಅರ್ಥ ಆಗುತ್ತೆ ದೇ ಆರ್ ಸಿಬ್ಲಿಂಗ್ಸ್ ಅಂತ, ಬಟ್ ನಿಮಗೆ ಝಡ್ದು ಜೆಂಡರ್ ಗೊತ್ತಾಗಲ್ಲ. ಬಟ್ ಕ್ವಶನ್ ಹೇಳ್ತೀವಿ ನೋಡಿ, ಈಸ್ ಝೆಡ್ ಬ್ರದರ್ ಆಫ್ ಎಕ್ಸ್ ಅಂತ ಕೇಳ್ತಾರೆ. ಸಿ, ಈಸ್ ಝೆಡ್ ಬ್ರದರ್ ಆಫ್ ಎಕ್ಸ್, ಇಟ್ ಕ್ಯಾನ್ ಬಿ ಅ ಬ್ರದರ್ ಆಫ್ ಎಕ್ಸ್ ಆರ್ ಇಟ್ ಕ್ಯಾನ್ ಬಿ ಸಿಸ್ಟರ್ ಆಫ್ ಎಕ್ಸ್. ಓಕೆ ಅಲ್ವಾ? ಸೊ ನಿಮಗೆ ಇಲ್ಲಿ ಜೆಂಡರ್ ಆಫ್ ಝೆಡ್ ಗೊತ್ತಾಗಲ್ಲ. ಸೊ ನಿಮಗೆ ಎಕ್ಸಾಮಲ್ಲಿ ಇದು ನಿಮಗೆ ಬ್ಲಡ್ ರಿಲೇಷನ್ಸ್ ತುಂಬ ಈಸಿ ಚಾಪ್ಟರೇ, ನಿಮ್ಗೆ ಈ ಕ್ವಶನಲ್ಲಿ ತುಂಬ ಏನು ಕಷ್ಟ ಅಂತ ಅನಿಸಲ್ಲ ನಿಮ್ಗೆ. ಬಟ್ ಆದರೆ ನೋಡಿ ಟ್ವಿಸ್ಟ್ ಎಲ್ಲಿಟ್ಟಿದ್ದಾರೆ ಅಂತಂದರೆ, ಈ ಥರ ಎಸ್ಟಾಬ್ಲಿಷ್ ಮಾಡಿಬಿಟ್ಟು ನಿಮಗೆ ಝೆಡ್ಡು ಬ್ರದರ್ ಆಫ್ ಎಕ್ಸಾ ಅಂತ ಕೇಳ್ತಾರೆ, ನಿಮಗೆ ಅದನ್ನು ಆನ್ಸರ್ ಮಾಡೋಕ್ಕಾಗಲ್ಲ, ಬಿಕಾಸ್ ನಿಮ್ಗೆ ಇನ್ನೂ ಬೇರೆ ಸ್ಟೇಟ್ಮೆಂಟ್ಸ್ ಅಥವಾ ಪ್ರೂಫ್ಸ್ ಬೇಕು ವೆದರ್ ಟು ಸೇ ದ್ಯಾಟ್ ವೆದರ್ ಝೆಡ್ ಇಸ್ ಅ ಬ್ರದರ್ ಆಫ್ ಎಕ್ಸ್ ಆರ್ ನಾಟ್ ಅಂತ. ಸೊ ಹಾಗಾಗಿ ಇಲ್ಲಿ ಎರಡೂ ಸ್ಟೇಟ್ಮೆಂಟಿಂದಲೂ ನೀವು ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ನಾಟ್ ಸಫಿಷಿಯಂಟ್ ಟು ಆನ್ಸರ್ ದ ಕ್ವೆಶನ್. ಡಿ ಇಸ್ ದ ಆನ್ಸರ್ ಹಿಯರ್. ನೀವು ಅರ್ಥ ಮಾಡ್ಕೋಬೇಕು, ಲಾಜಿಕಲ್ ರೀಸನಿಂಗಲ್ಲಿ ಈಸಿ ಕ್ವಶನ್ಸ್ ಇರುತ್ತೆ, ಸ್ವಲ್ಪ ಮಾಡ್ರೇಟ್ ಕ್ವಶನ್ಸ್ ಇರುತ್ತೆ ಕೆಲವೊಂದು ಸರಿ, ಬಟ್ ಆದರೆ ಎಲ್ಲಿ ಟ್ರಿಕಿ ಸಿಚುವೇಶನ್ಸ್ ಇಟ್ಟಿದ್ದಾರೆ ನೋಡಬೇಕು. ಓಕೆ, ಸೊ ಈ ಥರದ್ದು ಕ್ವಶನ್ಸ್ ನಿಮಗೆ 2022 and 2023 ಸುಮಾರು ಕ್ವಶನ್ಸ್ ಕೇಳಿದ್ದಾರೆ. ದಿಸ್ ಈಸ್ ಅ 2022 ಕ್ವಶನ್. ಸೊ ಬಿ ಕಾಷಿಯಸ್ ವೆನ್ ಯು ಹ್ಯಾವ್ ಸರ್ಟನ್ ಕೈಂಡ್ ಆಫ್ ದೀಸ್ ಥಿಂಗ್ಸ್. ಸೊ ಅದನ್ನೇ ಹೇಳಿದ್ದು, ಸ್ಕಿಲ್ಸ್ನ ಕರೆಕ್ಟಾಗಿ ಕಲೀರಿ. ಯಾವಾಗ ಕ್ವಶನ್ ಓದ್ತೀರಾ ಕರೆಕ್ಟಾಗಿ ಈ ಥರದೊಂದು ಡಯಾಗ್ರಾಮ್ ಹಾಕ್ಕೊಳ್ಳಿ, ಆವಾಗ ನಿಮಗೆ ಆನ್ಸರ್ ಮಾಡೋದು ಈಸಿ ಆಗುತ್ತೆ. ಇಲ್ಲ ಅಂದರೆ ನೀವು ಈಸಿ ಕ್ವಶನ್ ಅಂತ ಅಂದ್ಕೊಂಡು ನೀವೇನು ಮಾಡ್ತೀರಾ, ಮಿಸ್ಟೇಕ್ ಮಾಡಿಬಿಡ್ತೀರಾ. ಫಾಸ್ಟಾಗಿ ಕ್ಯಾಲ್ಕುಲೇಟ್ ಮಾಡುವಾಗ ಮಿಸ್ಟೇಕ್ ಮಾಡ್ತೀವಿ ನಾವು ಈ ಥರದ್ದು. ನೋಡಿ ನೆಕ್ಸ್ಟ್ ಒಂದು ರೀಡಿಂಗ್ ಕಾಂಪ್ರಿಹೆನ್ಷನ್ ಅದು ಪ್ಯಾಸೇಜ್ ರಿಲೇಟೆಡ್ ಕ್ವಶನ್ ನೋಡೋಣ. ಸೊ ಇದು ನಿಮಗೆ 2022 ಪ್ಯಾಸೇಜ್, ಇದು ಎಕ್ಸಾಮಲ್ಲಿ ಕೇಳಿರೋ ಪ್ಯಾಸೇಜು. ಇಲ್ಲೇ ಹೇಳ್ತೇನೆ ನೋಡೋಣ. ಇನ್ ಸಿಂಪಲ್ ಮ್ಯಾಟರ್ಸ್ ಲೈಕ್ ಶೂ ಮೇಕಿಂಗ್ ವಿ ಥಿಂಕ್ ಓನ್ಲಿ ಅ ಸ್ಪೆಷಲಿ ಟ್ರೈನ್ಡ್ ಪರ್ಸನ್ ವಿಲ್ ಸರ್ವ್ ಅವರ್ ಪರ್ಪಸ್. ಸೊ ಇಂಪಾರ್ಟೆಂಟ್ ಕೀವರ್ಡ್ಸ್ನ ಅಂಡರ್ಲೈನ್ ಮಾಡಿ. ಹಾಗೆಯೇ ವಿ ಪ್ರೆಸ್ಯೂಮ್ ದ್ಯಾಟ್ ಎವ್ರಿ ಒನ್ ಹೂ ನೋಸ್ ಹೌ ಟು ಗೆಟ್ ವೋಟ್ಸ್ ನೋಸ್ ಹೌ ಟು ಅಡ್ಮಿನಿಸ್ಟರ್ ಅ ಸ್ಟೇಟ್. When we are ill, we call for a trained physician. See, always he is focusing on trained. So, when we are ill, we call for a trained physician whose degree is a guarantee of specific preparation and technical competence. We do not ask for the handsomest physician or the most eloquent one. Okay, well then, when the whole state is ill, should we not look for the service and guidance of the wisest and the best? ಸೊ ಕ್ವಶನ್ ಹೇಳ್ತೀವಿ ನೋಡಿ, ನಾವು ನಾರ್ಮಲ್ ಆಗಿ ಒಂದು ಶೂ ಮೇಕಿಂಗ್ ಅಂತ ತುಂಬ ಸಿಂಪಲ್ ಮ್ಯಾಟರ್ಸ್ ಇರುವಾಗ ನಾವು ಟ್ರೈನ್ಡ್ ಪರ್ಸನ್ ಹತ್ರನೇ ಹೋಗ್ತೀವಿ, ಅಥವಾ ನಮಗೆ ಹುಷಾರಿಲ್ಲದೆ ಇದ್ದಾಗ ನಾವು ಟ್ರೈನ್ಡ್ ಫಿಸಿಷಿಯನ್ ಹತ್ರನೇ ಹೋಗ್ತೀವಿ. ಆದರೆ ಒಂದು ದೇಶ ಅಥವಾ ಒಂದು ರಾಜ್ಯ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅಥವಾ ಅಷ್ಟೊಂದು ಚೆನ್ನಾಗಿರೋ ಸಿಚುವೇಶನ್ ಇಲ್ಲ ಅಂತಂದಾಗ ನಾವು ವೈಸೆಸ್ಟ್ ಅಥವಾ ಬೆಸ್ಟ್ ಇರೋ ಪೊಲಿಟಿಷಿಯನ್ ಅಥವಾ ಬೆಸ್ಟ್ ಇರೋ ಸರ್ವಿಸ್ ಮೆನ್ನ ನಾವು ಹುಡುಕ್ಬೇಕಲ್ವಾ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ನೋಡಿ, ಆಲ್ವೇಸ್ ಪ್ಯಾಸೇಜಲ್ಲಿ ಒಬ್ಬ ಆಥರ್ ಅಥವಾ ಒಬ್ಬ ಬರಹಗಾರ ಅವರು ಯಾವ ಭಾವನೆಯಿಂದ ಹೇಳ್ತಿದ್ದಾರೆ ನೋಡಿ, ವೆದರ್ ತುಂಬ ಸಟಲಾಗಿ ಹೇಳ್ತಿದ್ದಾರಾ, ತುಂಬ ಸಾಫ್ಟಾಗಿ ಮಾತಾಡ್ತಿದ್ದಾರಾ, ಅಥವಾ ತುಂಬ ಅಸರ್ಟಿವ್ ಆಗಿ ಮಾತಾಡ್ತಿದ್ದಾವ, ಅಥವಾ ಅನಲಿಟಿಕಲ್ ಆಗಿ ವಿಶ್ಲೇಷಣೆ ಮಾಡಿ ಪ್ರೂಫ್ ಕೊಟ್ಬಿಟ್ಟು ಕ್ವೆಶನ್ ಕೇಳ್ತಿದ್ದಾರಾ, ಲಾಜಿಕಲ್ ಆಗಿ ಮಾತಾಡ್ತಿದ್ದಾರಾ. ಸೊ ಈ ಟೋನ್ನ ಅರ್ಥ ಮಾಡ್ಕೊಳ್ಳಿ. ಆ ಟೋನ್ನ ಅರ್ಥ ಮಾಡ್ಕೊಂಡ್ರೆ ಆ ಟೋನ್ ಅಲ್ಲಿ ಇರೋ ಥರನೇ ನಿಮಗೆ ಆಪ್ಷನ್ಸ್ ಇರುತ್ತೆ. ಆ ಆಪ್ಷನ್ನ ಚೂಸ್ ಮಾಡೋದು ಈಸಿ ಆಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ನೀವು ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ, ಒಬ್ಬ ಬರಹಗಾರನ ಭಾವನೆ ಏನು ಹೇಳಕ್ಕೆ ಟ್ರೈ ಮಾಡ್ತಾರೆ, ಆ ಭಾವನೆ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟು ಅಂತ. ಸೊ ಅಲ್ಲಿ ಏನೇ ಇದು ಹೇಳಿರೋದು, ಈಗ ನೋಡಿ ಫಾರ್ ಎಕ್ಸಾಂಪಲ್ ನಿಮಗೆ ಕೆಲವೊಬ್ಬರಿಗೆ ಎಲೋಕ್ವೆಂಟ್ ಅಂತ ಮೀನಿಂಗ್ ಏನಂತ ಗೊತ್ತಿಲ್ಲದೆ ಇರ್ಬೋದು, ಆದರೆ ಈ ಪ್ಯಾಸೇಜನ್ನು ನೋಡ್ತಾ ಹೋದರೆ ನಿಮ್ಗೆ ಏನು ಅನಿಸುತ್ತೆ, ಓಕೆ ಎಲೋಕ್ವೆಂಟ್ ಅಂತಂದರೆ ಯಾರು ಪರ್ಫೆಕ್ಟ್ ಪರ್ಸನ್ ಇರ್ತಾರೆ ಅಥವಾ ಯಾರು
ಲೆಟ್ಸ್ ಸೇ ಫ್ಲೂಯೆಂಟ್, ಯಾರು ಎಫೆಕ್ಟಿವ್ ಆಗಿ ಇರೋ ಪರ್ಸನ್, ಅವ್ರನ್ನ ಹುಡುಕ್ಬೇಕಲ್ವಾ ಅಂತ ಕೇಳ್ತಾರೆ. ಸೊ ಇಲ್ಲಿ ನಿಮಗೆ ಫ್ಲೂಯೆಂಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಎಲಕ್ವೆಂಟ್ ವರ್ಡ್. ಓಕೆ, ಸೊ ಇಲ್ಲಿ ನಿಮಗೆ ಈ ಥರದ ಪ್ಯಾಸೇಜ್ಗಳು ಬಂದಾಗ ನೀವೇ ನೋಡಿ ಆಪ್ಷನ್ಸ್ ಏನಿದೆ ಅಂತ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಬೆಸ್ಟ್ ರಿಫ್ಲೆಕ್ಟ್ಸ್ ದ ಮೆಸೇಜ್ ಆಫ್ ದ ಆಥರ್ ಆಫ್ ದ ಪ್ಯಾಸೇಜ್ ಅಂತ ಹೇಳ್ತೀರ. ನೋಡಿ ಆಪ್ಷನ್ ಎ, ವಿ ಅಸ್ಯೂಮ್ ದಟ್ ಇನ್ ಅ ಡೆಮೋಕ್ರಸಿ ಎನಿ ಪೊಲಿಟಿಷಿಯನ್ ಈಸ್ ಕ್ವಾಲಿಫೈಡ್ ಟು ಅಡ್ಮಿನಿಸ್ಟರ್ ಸ್ಟೇಟ್ ಅಂತ ಹೇಳ್ತಾರೆ. ಸಿ ಅಸಂಪ್ಷನ್ ಹೇಳ್ತಿರೋದಲ್ಲಿ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಪೊಲಿಟಿಷಿಯನ್ ಶುಡ್ ಬಿ ಸೆಲೆಕ್ಟೆಡ್ ಫ್ರಾಮ್ ದೋಸ್ ಟ್ರೈನ್ಡ್ ಇನ್ ಅಡ್ಮಿನಿಸ್ಟ್ರೇಷನ್. We need to devise a method of barring incompetence from public office. ಎಲ್ಲ ಆಪ್ಷನ್ಸಲ್ಲಿ ಯಾವುದು ಕೀವರ್ಡ್ ಇದೆ ಅದನ್ನು ಹೈಲೈಟ್ ಮಾಡಿ, ನಿಮಗೆ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ. ಆಸ್ ವೋಟರ್ಸ್ ಸೆಲೆಕ್ಟ್ ದರ್ ಅಡ್ಮಿನಿಸ್ಟ್ರೇಟರ್ಸ್, ದ ಎಲಿಜಿಬಿಲಿಟಿ ಆಫ್ ಪೊಲಿಟಿಷಿಯನ್ಸ್ ಟು ಅಡ್ಮಿನಿಸ್ಟರ್ ಸ್ಟೇಟ್ ಕ್ಯಾನ್ ನಾಟ್ ಬಿ ಕ್ವೆಶ್ಚನ್ಡ್ ಅಂತ ಹೇಳ್ತಾರೆ. ಸಿ ನಿಮಗೆ ಇಡೀ ಪ್ಯಾಸೇಜಲ್ಲಿ ಅವರು ಜಾಸ್ತಿ ಮಾತಾಡೋದು ನೋಡಿ, ಎಲ್ಲಿ ಮಾತಾಡ್ತಾರೆ ನೋಡಿ, ಟ್ರೈನ್ಡ್ ಈ ವರ್ಡ್ನ ಯೂಸ್ ಮಾಡ್ತಾರೆ. ನಾವು ಶೂ ಮೇಕಿಂಗಲ್ಲಿ ಟ್ರೈನ್ ಪರ್ಸನ್ ಯೂಸ್ ಮಾಡ್ತೀವಿ, ಅಥವಾ ನಮ್ಗೆ ಹುಷಾರಿಲ್ಲದೆ ಇದ್ದಾಗ ನಾವು ಟ್ರೈನ್ ಪರ್ಸನ್ ಹತ್ರ ಹೋಗ್ತೀವಿ. ಆದರೆ ಸ್ಟೇಟ್ ಕರೆಕ್ಟಾಗಿ ಪರ್ಫಾರ್ಮ್ ಮಾಡ್ತಿಲ್ಲದೆ ಇರುವಾಗ ನಾವು ಅದೇ ಥರನೇ ಟ್ರೈನ್ ಪರ್ಸನ್ ಹುಡುಕ್ಬೇಕಲ್ವಾ ಅಂತ ಕೇಳ್ತಾರೆ. ಸೊ ನಿಮಗೆ ಆ ಟೋನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಈಸಿಯಾಗಿ ಹೇಳ್ಬೋದು ಆನ್ಸರ್ ಈಸ್ ಬಿ ಅಂತ. ಹಾಗಾಗಿ ಒಬ್ಬ ಬರಹಗಾರ ಅಥವಾ ಆಥರ್ದು ಟೋನ್ ಏನಿದೆ ಅಥವಾ ಅವ್ರದ್ದು ಭಾವನೆ ಏನಿದೆ ಅದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಪ್ಯಾಸೇಜಸ್ ಕ್ವೆಶನ್ಸು ತುಂಬ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಎಟ್ India4IAS ನಾವು CSAT ಚಕ್ರವ್ಯೂಹ ಅಂತ ಒಂದು ಕಾಂಪ್ರಿಹೆನ್ಸಿವ್ CSAT ಕೋರ್ಸ್ನ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ಮೇ ಎಂಡಲ್ಲಿ ನಿಮಗೆ 2024 ಮೇ ಎಂಡಲ್ಲಿ ನಿಮಗೆ UPSC ಪ್ರಿಲಿಮ್ಸ್ ಎಕ್ಸಾಮ್ ಇರೋದ್ರಿಂದ ಆ ದೃಷ್ಟಿಯಲ್ಲಿ ಲಾಸ್ಟ್ ಟೈಮ್ ಸುಮಾರು ಜನ CSATಲ್ಲೇ ಫೇಲ್ ಆಗಿರೋದ್ರಿಂದ ಹೂ ಆರ್ ವೆರಿ ಸೀರಿಯಸ್ ಸ್ಟೂಡೆಂಟ್ಸ್. ನನಗೆ ತುಂಬ ಬೇಜಾರಾಗುತ್ತೆ, ಯಾಕೆಂದರೆ ಆಫ್ಟರ್ ಪ್ರಿಲಿಮ್ಸ್ ಎಕ್ಸಾಮ್ ತುಂಬ ಜನ ಸ್ಟೂಡೆಂಟ್ಸ್ ಬರ್ತಾರೆ ನನ್ನ ಹತ್ರ. ಸೊ ನನಗೆ GS ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗಿತಿದ್ದೀನಿ, ಆದರೆ CSAT ಕ್ಲಿಯರ್ ಆಗ್ತಿಲ್ಲ ಅಂತ. ಸೊ ಅವಾಗ ತುಂಬ ಬೇಜಾರಾಗುತ್ತೆ, ಯಾಕಂದರೆ ಒಂದು ವರ್ಷ ಕಷ್ಟಪಟ್ಟಿರೋ ಸೀರಿಯಸ್ ಸ್ಟೂಡೆಂಟ್ಸು CSATಲ್ಲಿ ಫೇಲ್ ಆಗ್ತಾರೆ ಅಂತ ಅಂದರೆ ಬೇಜಾರಾಗುತ್ತೆ. ಈವನ್ ಇಂಜಿನಿಯರ್ಸ್ ಸುಮಾರು ಜನ ಬಂದು ಅವರ ಕಷ್ಟಗಳನ್ನು ನನ್ನ ಹತ್ರ ಹೇಳ್ಕೊತಿರ್ತಾರೆ, ನನಗೆ ಆವಾಗ ಬೇಜಾರಾಗುತ್ತೆ. ಸೊ ಆ ದೃಷ್ಟಿಯಿಂದ ಪರ್ಸ್ನಲ್ಲಾಗಿ ನಾನು ಈ ಕೋರ್ಸ್ನ ಡಿಸೈನ್ ಮಾಡಿ ನಾನು ಇಂಪ್ಲಿಮೆಂಟ್ ಮಾಡ್ತಿದ್ದೀನಿ. ಸೊ ನಿಮಗೆ ಇದು 30th ನವಂಬರಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ನಿಮಗೆ ಈವನ್ 30th ನವಂಬರ್ ಆ ದಿನ ವೆರಿ ಬೇಸಿಕ್ ಮ್ಯಾಥಮೆಟಿಕಲ್ ಸ್ಕಿಲ್ಸ್ ರಿಲೇಟೆಡ್ ಕ್ಲಾಸ್ ಇರುತ್ತೆ. ಆ್ಯಕ್ಚುಲ್ ಸಿಲೆಬಸ್ ಬಂದುಬಿಟ್ಟು 5th ಡಿಸೆಂಬರಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು 75 ದಿನದ್ದು ಕೋರ್ಸ್ ಇದು. ಆ್ಯಂಡ್ UPSC ಏನು ಚೇಂಜಸ್ ಮಾಡಿದ್ದಾರೆ. ಸೊ ರೀಸೆಂಟಾಗಿ ನೀವು ನೋಡಿದ್ರೆ 2023ಲಿ ದೇ ಹ್ಯಾವ್ ಆಸ್ ಸಮ್ ಕ್ವೆಶನ್ಸ್ ಫ್ರಾಮ್ ಈವನ್ ಕ್ಯಾಟ್ ಎಕ್ಸಾಮಲ್ಲಿ ಬರೋ ಕ್ವೆಶನ್ಸ್ನ UPSC CSATಲ್ಲಿ ಕೇಳಿದ್ದಾರೆ. ಹಾಗಾಗಿ ನಾನು ಅವುಗಳನ್ನೆಲ್ಲ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಯಾವ ಥರದ ಕ್ವೆಶನ್ಸ್ ಕೇಳ್ತಿದ್ದಾರೆ, ಯಾವ ಥರ ಟಾಪಿಕ್ ಮೇಲೆ ಫೋಕಸ್ ಮಾಡ್ತಾರೆ, ಅದನ್ನು ನೀಟಾಗಿ ನಾನು ಕ್ಲಾಸಸ್ಸಲ್ಲಿ ಬೇಸಿಕ್ಕಿಂದ ಈವನ್ ಒಬ್ಬ ಆರ್ಟ್ಸ್ ಅಥವಾ ಕಾಮರ್ಸ್ ಬ್ಯಾಕ್ಗ್ರೌಂಡ್ರಿಂದ ಬಂದಿರೋ ಸ್ಟೂಡೆಂಟ್ಗೂ ಹೇಗೆ ಅರ್ಥ ಮಾಡಿಸ್ಬೇಕು ಆ ರೀತಿಯಲ್ಲಿ ನಾನು ಈ ಕೋರ್ಸ್ನ ತೊಗೊಂಡು ಹೋಗ್ತಿದ್ದೀನಿ. ಹಾಗಾಗಿ ಯಾರು ನಿಮಗೆ CSAT ಕೋರ್ಸ್ನ ಜಾಯ್ನ್ ಆಗೋಕ್ಕೆ ಇಂಟ್ರೆಸ್ಟ್ ಇದೆ, India4IAS ಇನ್ಸ್ಟಿಟ್ಯೂಟ್ನ ವಿಸಿಟ್ ಮಾಡ್ಬೋದು, ಅಥವಾ India4IAS.com ವೆಬ್ಸೈಟಲ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ದ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಟೇಕ್ ದ ಅಡ್ಮಿಷನ್. ಸೊ ನಿಮಗೆ ಈ ಕೋರ್ಸು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅಂತ ನನ್ನ ಭಾವನೆ. ಆ್ಯಂಡ್ ನೋಡಿ, ನನ್ನ ಮೈಂಡ್ಸೆಟ್ ಬಂದುಬಿಟ್ಟು ಟಾರ್ಗೆಟ್ 120 ಬ್ಯಾಚ್ ಅಂತಲೇ ಇದೆ. ಓಕೆ, ಸೊ ಯಾಕೆ ಅಂದರೆ ನಾನು ಆಗಲೇ ಹೇಳಿದೆ ನಿಮಗೆ 120 ಮಾರ್ಕ್ಸ್ ಟಾರ್ಗೆಟ್ ಮಾಡಿದ್ರೆ ನಿಮಗೆ ಅಟ್ಲೀಸ್ಟ್ 90 to 100 ಮಾರ್ಕ್ಸ್ ಬರಬೇಕು. ಸೊ ನೀವು 67 ಮಾರ್ಕ್ಸ್ನ ಟಾರ್ಗೆಟ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಫೇಲ್ ಆಗ್ತೀರಾ. ಸೊ ಟಾರ್ಗೆಟ್ ಹೈ ಸೊ ದ್ಯಾಟ್ ಯು ವಿಲ್ ಗೆಟ್ ಅ ಗುಡ್ ಮಾರ್ಕ್ಸ್. ಓಕೆ, ಸೊ ನಾನು India4IAS ಇನ್ಸ್ಟಿಟ್ಯೂಟಲ್ಲಿ ಯಾವಾಗಲೂ ಅವೈಲೇಬಲ್ ಇರ್ತೀನಿ. ನಿಮಗೇನಾದರೂ ಹೆಲ್ಪ್ ಬೇಕಿದ್ರೆ ಅಥವಾ ಸ್ಟ್ರಾಟಜಿ ಬೇಕಿದ್ರೆ ಹೇಗೆ CSATನ ಕ್ಲಿಯರ್ ಮಾಡಬೇಕು ಅಂತ ನೀವು ಬಂದು ನನ್ನ ಮೀಟ್ ಆಗ್ಬೋದು. ಓಕೆ, ಸೊ ಈ ಕೋರ್ಸಲ್ಲಿ ಕಾಂಪ್ರಿಹೆನ್ಸಿವ್ ಸಿಲೆಬಸ್ನ ಕವರ್ ಮಾಡ್ತೀನಿ, ಪ್ಲಸ್ 1-to-1 ಮೆಂಟರ್ಶಿಪ್ ಇರುತ್ತೆ ಎವ್ರಿ ವೀಕು. ನೀವು 1-to-1 ಅಂದರೆ ಈಗ ನೋಡಿ, ಇಂಡಿವಿಜುವಲ್ ಸ್ಟ್ರಾಟಜಿ ಅಂತ ಅನ್ನೋದು ಅದು ಇಂಡಿವಿಜುವಲಿ ಡಿಪೆಂಡೆಂಟ್ ಆಗುತ್ತೆ. ಕೆಲವೊಬ್ಬರಿಗೆ ಕೆಲವೊಂಥರ ಟಾಪಿಕ್ಸ್ ಈಸಿ ಅನ್ಸುತ್ತೆ, ಕೆಲವೊಬ್ಬರಿಗೆ ಕಷ್ಟ ಅನಿಸುತ್ತೆ. ಹಾಗೆ ಇಂಡಿವಿಜುವಲ್ ನಿಮಗೆ ಏನು ಸ್ಟ್ರಾಟಜಿ ಬೇಕು ಅದನ್ನು ನಾವು ಡಿಸ್ಕಸ್ ಮಾಡಿ ವಿಲ್ ಫೈನಲೈಸ್ ಇಟ್. ಓಕೆ, ಅದೇ ಥರನೇ ನಿಮಗೆ ಇಲ್ಲಿ ಮಾಡ್ಯೂಲ್ ವೈಸ್ ಟೆಸ್ಟು ಇರುತ್ತೆ. ಸೊ ಇಟ್ ಇಸ್ ಅ ಕೋರ್ಸ್, ಕಾಂಪ್ರಿಹೆನ್ಸಿವ್ ಕೋರ್ಸ್ ಕಮ್ ಟೆಸ್ಟ್ ಸೀರೀಸ್ ಪ್ರೋಗ್ರಾಮ್. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ, ಯು ಕ್ಯಾನ್ ಕಮ್ ಆ್ಯಂಡ್ ಮೀಟ್ ಮೀ ಎಟ್ India4IAS ಇನ್ಸ್ಟಿಟ್ಯೂಟ್ ವಿಚ್ ಇಸ್ ದೇರ್ ಇನ್ ದ ಚಂದ್ರ ಲೇಔಟ್, ಆರ್ ಯು ಕ್ಯಾನ್ ಕಾಲ್ ದ ನಂಬರ್ ವಿಚ್ ಇಸ್ ದೇರ್ ಇನ್ ದ ವೆಬ್ಸೈಟ್ ಆಲ್ಸೋ. India4IAS ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ India4IAS ಅಂತ ಸಿಗುತ್ತೆ, ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಯು ಕ್ಯಾನ್ ಟೇಕ್ ದ ಅಡ್ಮಿಷನ್ಸ್. ಓಕೆ, ಹೋಪ್ ನಿಮಗೆ ಕೊನೆಯದಾಗಿ ನಾನು ಹೇಳೋಕ್ಕೆ ಇಷ್ಟಪಡೋದು, CSATಲ್ಲಿ ರಿಮೆಂಬರ್ ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್ ಇಸ್ ಅ ಕೀ. ಸೊ ನಿಮಗೆ ಮ್ಯಾಥ್ ರಿಲೇಟೆಡ್ ಯಾವುದೇ ಸಬ್ಜೆಕ್ಟ್ ಆದ್ರೂ ಕನ್ಸಿಸ್ಟೆಂಟಾಗಿ ಅದನ್ನು ಟಚ್ಚಲ್ಲಿದ್ರೇ ನಿಮಗೆ ಆ ಸಬ್ಜೆಕ್ಟ್ ಎಸ್ಪೆಷಲಿ CSAT ನಿಮಗೆ ತುಂಬ ಫ್ರೂಟ್ಫುಲ್ ಆಗಿ
ರಿಸಲ್ಟ್ಸ್ ಕೊಡುತ್ತೆ. ನೀವು ಜಸ್ಟ್ ಒಂದು 1 ವೀಕ್ 2 ವೀಕ್ಸ್ ಗ್ಯಾಪ್ ಬಿಟ್ಬಿಟ್ರೂ ನಿಮಗೆ CSAT ಮರ್ತೋಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಇದು ನಿಮಗೆ ಸುಮಾರು ಜನಕ್ಕೆ ರಿಯಲೈಸ್ ಆಗಿರ್ಬೋದು. ಹಾಗೆ ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್ ಇಸ್ ದ ಕೀ. ಸೊ ಹಾಗಾಗಿ ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್ ಮಾಡಿ. ನಿಮಗೆ ಯಾವುದಾದ್ರು ಟಾಪಿಕ್ ಡೌಟ್ ಇದ್ದರೆ ಅಥವಾ ಕಷ್ಟ ಅಂತ ಅನಿಸಿದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತಿದ್ದೀನಿ. ಸೊ ಆಲ್ ದ ಬೆಸ್ಟ್ ಫಾರ್ ದ ಅಪ್ಕಮಿಂಗ್ ಪ್ರಿಲಿಮ್ಸ್ ಆ್ಯಂಡ್ ಹ್ಯಾಪಿ ಲರ್ನಿಂಗ್.